ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚುರುಕುಗೊಂಡ ಮುಂಗಾರು, ಉತ್ತಮ ಮಳೆಯಾಗುವ ನಿರೀಕ್ಷೆಯಲ್ಲಿ ರೈತ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಗರಿಗೆದರಿದ ಕೃಷಿ ಚಟುವಟಿಕೆ. ಬೇಸಿಗೆಯ ದಗಿ ತಣಿಸುವ ಸೌತೆಕಾಯಿಗೆ ಡಿಮಾಂಡ್. ಹೆಚ್ಚಿದ ಬೆಲೆಯಿಂದ ಸೌತೆ ಬೆಳೆದ ರೈತನ ಪಾಲಿಗೆ ವರದಾನ. ಮಂಚನ ಬೆಲೆ ರೈತನ ಭಾರೀ ಸಾಹಸ. ಮೇ 30ಕ್ಕೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದ ಮುಂದೆ ಧರಣಿ. ರಾಮನಗರಕ್ಕೆ ನೀರು ಕೊಂಡೊಯ್ಯುವ ಹುನ್ನಾರದ ವಿರುದ್ಧ ಶಾಸಕ ಗರಂ. ಗಡಿ ತಾಲೂಕು ಬಾಗೇಪಲ್ಲಿಯಲ್ಲಿ ಅದ್ದೂರಿ ಗಂಗಮ್ಮ ದೇವಿ ಕರಗ ಮಹೋತ್ಸವ. ಕರಗ ಮಹೋತ್ಸವಕ್ಕೆ ಸಾಕ್ಷಿಯಾದ ಸಹಸ್ರಾರು ಭಕ್ತರು. ಪಟ್ಟಣದಾದ್ಯಂತ ರಾತ್ರಿಯಿಡೀ ಸಂಚರಿಸಿದ ಕರಗ ವಿಶೇಷ. ವಾರ್ತೆಗಳ ವಿವರ. ಮುಂಗಾರು ಆರಂಭಕ್ಕೂ ಮುನ್ನವೇ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಚುರುಕುಗೊಂಡಿದೆ. ಹವಾಮಾನ ವೈಪರೀತ್ಯದ ಪರಿಣಾಮ ಮುಂಗಾರು ಆರಂಭಕ್ಕೂ ಮುನ್ನವೇ ಚಂಡಮಾರುತ ಎದುರಾಗಿದ್ದು, ಇದರಿಂದ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತಿದೆ. ಇದು ರೈತರಲ್ಲಿ ಸಂತಸ ಮೂಡಿಸಿದ್ದು, ಭೂಮಿ ಹಸನು ಮಾಡುವ ಕೆಲಸದಲ್ಲಿ ತೊಡಗಿದ್ದಾರೆ. ಆದರೆ ರಾಸಾಯನಿಕ ಗೊಬ್ಬರದ ಬೆಲೆ ಏರಿಕೆಯಾಗಿದ್ರೆ ನಕಲಿ ಬಿತ್ತನೆ ಬೀಜದ ಭೀತಿಯು ರೈತರನ್ನ ಕಾಡಲಾರಂಭಿಸಿದೆ. ಹೌದು, ಬೇಸಿಗೆಯಲ್ಲಿ ಲೋಕಸಭಾ ಚುನಾವಣೆ ಕಾವು ತೀವ್ರವಾಗಿದ್ದ ಕಾರಣ ರಾಜಕೀಯದಲ್ಲಿ ಮುಳುಗಿದ್ದ ಅನ್ನದಾತನಿಗೆ ವರುಣ ಎಚ್ಚರಿಸಲಾರಂಭಿಸಿದ್ದಾನೆ. ತೀವ್ರ ಕುತೂಹಲ ಕೆರಳಿಸಿರುವ ಲೋಕಸಭಾ ಚುನಾವಣೆ ಫಲಿತಾಂಶದ ಮೇಲೆ ಗಮನ ಇಟ್ಟಿದ್ದ ರೈತ ಇದೀಗ ಮೇಣಿ ಹಿಡಿದು ಹೊಲಕ್ಕೆ ಇಳಿದಿದ್ದಾನೆ. ಕಳೆದ 3-4 ತಿಂಗಳಿನಿಂದ ತಾವೇನು ಕಡಿಮೆ ಎಂದು ರಾಜಕೀಯ ಲೆಕ್ಕಾಚಾರದಲ್ಲಿ ತೊಡಗಿದ್ದ ರೈತ ಇದೀಗ ಗೊಬ್ಬರದ ಬೆಲೆ ಎಷ್ಟಿದೆ, ಯಾವ ಬೆಳೆ ಬಿತ್ತಬೇಕು, ಗುಣಮಟ್ಟದ ಬಿತ್ತನೆ ಬೀಜ ಎಲ್ಲಿ ಸಿಗಲಿದೆ ಎಂಬ ಲೆಕ್ಕಾಚಾರದಲ್ಲಿ ತೊಡಗಿದ್ದು, ಏಕಾಏಕಿ ಲೋಕಸಭಾ ಚುನಾವಣೆ ಫಲಿತಾಂಶ ಮೌಲ್ಯ ಕಳೆದುಕೊಂಡಂತಾಗಿದೆ. ಬೇಸಿಗೆ ಎಂದರೆ ರೈತನಿಗೆ ವಿರಾಮದ ಕಾಲ. ಅದೇ ಸಮಯಕ್ಕೆ ಚುನಾವಣೆಗಳು ಎದುರಾದ ಕಾರಣ ಕೆಲಸವಿಲ್ಲದೆ ಮರದ ನೆರಳು ಆಶ್ರಯಿಸಿದ್ದ ರೈತ ನೇರವಾಗಿ ದೆಹಲಿ ರಾಜಕೀಯದ ಬಗ್ಗೆ ಆಸಕ್ತಿ ತೋರಿದ. ಮಳೆ ಬರುವುದಕ್ಕೂ ಮುನ್ನವೇ ಚುನಾವಣೆಯು ಮುಗಿಯಿತ. ಆದರೆ ಚುನಾವಣೆ ಮುಗಿದಿದ್ದು ರಾಜ್ಯದಲ್ಲಿ ಮಾತ್ರ. ದೇಶದಲ್ಲಿ ಇನ್ನೂ ಹಲವು ಸುತ್ತಿನ ಮತದಾನ ಬಾಕಿ ಇತ್ತು. ಹಾಗಾಗಿ ರೈತ ಮತ್ತೆ ಅರಳಿಕಟ್ಟೆ ಹತ್ತಿದ. ಈ ಬಾರಿ ಯಾರು ಗೆಲ್ಲಲಿದ್ದಾರೆ ಎಂಬ ಲೆಕ್ಕಾಚಾರ ಹಾಕತೊಡಗಿದ. ಈ ಲೆಕ್ಕಾಚಾರದಲ್ಲಿ 6 ಸುತ್ತಿನ ಚುನಾವಣೆಗಳು ಮುಗಿದವು. ಅದೇ ಸಮಯಕ್ಕೆ ಮಳೆಯೂ ಬಂತು. ಉಳಿದ 1 ಸುತ್ತಿನ ಮತದಾನದ ಮೇಲಾಗಲಿ ಬರಲಿರುವ ಫಲಿತಾಂಶದ ಬಗ್ಗೆಯಾಗಲಿ ಸಂಪೂರ್ಣವಾಗಿ ಮರೆತ ರೈತ ನೇಗಿಲ ಮೇಣಿ ಹಿಡಿದು ಭೂಮಿಗಿಳಿದ. ರಾಜಕೀಯವನ್ನು ಸಂಪೂರ್ಣವಾಗಿ ಬದಿಗೊತ್ತಿ ಹೊಲದಲ್ಲಿ ದುಡಿಯುತ್ತಿರುವ ರೈತನಿಗೆ ಈಗ ಎದುರಾಗಿರುವ ಆತಂಕವೆಂದರೆ ರಾಸಾಯನಿಕ ಗೊಬ್ಬರಗಳು ಸಕಾಲಕ್ಕೆ ಸಿಗಲಿವೆಯಾ, ಬಿತ್ತನೆ ಬೀಜ ನಕಲಿ ಇಲ್ಲದೆ ಗುಣಮಟ್ಟದ್ದು ದೊರೆಯಲಿದೆಯಾ, ಸರ್ಕಾರ ನೀಡುವ ಬಿತ್ತನೆ ಬೀಜ ಯಾವ ಪ್ರಮಾಣದಲ್ಲಿ ನಂಬಲು ಅರ್ಹ ಎಂಬಿತ್ಯಾದಿ ಚರ್ಚೆಗಳು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತಿವೆ. ಬಿತ್ತನೆ ಬೀಜ ಮಾರಾಟಗಾರರು ನಕಲಿ ಬಿತ್ತನೆ ಬೀಜ ನೀಡಿ ರೈತರನ್ನ ಯಾಮಾರಿಸುವುದು ಹೊಸದೇನಲ್ಲ. ಸೂರ್ಯಕಾಂತಿಯಿಂದ ತೊಗರಿಯವರೆಗೆ ಎಲ್ಲಾ ರೀತಿಯ ಬಿತ್ತನೆ ಬೀಜವು ನಕಲಿ ಮಾಡಿ ರೈತರು ಸಂಕಷ್ಟಕ್ಕೆ ಸಿಲುಕಿದ ಅನೇಕ ಉದಾಹರಣೆಗಳಿವೆ. ಇದರಿಂದ ನಂಬಿಕೆಯನ್ನೇ ಕಳೆದುಕೊಂಡಿರುವ ರೈತ ಗುಣಮಟ್ಟದ ಬಿತ್ತನೆ ಬೀಜದ ಹುಡುಕಾಟದಲ್ಲಿ ತೊಡಗಿದ್ದಾನೆ. ಜಿಲ್ಲೆಯಲ್ಲಿ ಮಳೆ ಆಧಾರಿತವಾಗಿ ನೆಲಗಡಲೆ, ತೊಗರಿ, ಅವರೆ, ಅಲಸಂದೆ, ಜೋಳ ಸೇರಿದಂತೆ ಹಲವು ಬೆಳೆಗಳನ್ನ ಬೆಳೆಯಲಾಗುತ್ತಿದ್ದು, ರೈತರ ಬೇಡಿಕೆಯನ್ನ ಮನಗಂಡಿರುವ ಕೆಲ ಬಿತ್ತನೆ ಬೀಜದ ಮಾರಾಟಗಾರರು ನಕಲಿ ಮಾಡಿ ಮಾರಾಟ ಮಾಡುವುದು ಸಾಮಾನ್ಯ ಎಂಬಂತಾಗಿದೆ. ಈ ಬಗ್ಗೆ ಕೆಲ ಅಧಿಕಾರಿಗಳು ಶಾಮೀಲಾದ ಉದಾಹರಣೆಗಳಿದ್ದು, ರೈತರನ್ನ ಯಾಮಾರಿಸುವುದು ಪದೇ ಪದೇ ನಡೆಯುತ್ತಿದೆ. ಹಾಗಾಗಿ ಜಿಲ್ಲಾಡಳಿತ ಮತ್ತು ಸಂಬಂಧಿಸಿದ ಕೃಷಿ ಇಲಾಖೆ ಅಧಿಕಾರಿಗಳು ನಕಲಿ ಬಿತ್ತನೆ ಬೀಜದ ವಿರುದ್ಧ ಹೆಚ್ಚಿನ ನಿಗಾ ವಹಿಸಬೇಕಾದ ಅನಿವಾರ್ಯತೆ ಇದೆ. ಮತ್ತೊಂದು ವಿಶೇಷವೆಂದರೆ, ಈವರೆಗೂ ರಾಜಕೀಯ ಲೆಕ್ಕಾಚಾರದಲ್ಲಿದ್ದ ರೈತರು ಇದೀಗ ಎತ್ತಿನ ನೇಗಿಲು ಉಳುಮೆಯಲ್ಲಿ ತೊಡಗಿದ್ದಾರೆ. ಹೊಲದಲ್ಲಿ ಉಳುಮೆ ಮಾಡುತ್ತಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ ರೈತ ಗೋಪಾಲ್ ಅವರನ್ನ ಸಿಟಿವಿ ನ್ಯೂಸ್ ಮಾತನಾಡಿಸಿದಾಗ, ರೈತನಾಗಿ ಜಮೀನಿನಲ್ಲಿ ಸಮತೋಲನ ಕಾಪಾಡಲು ಮುಂದಾಗಿದ್ದೇನೆ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಬಹಳಷ್ಟು ಅನುಕೂಲ ಮಾಡಿದೆ.
ಈ ಬಾರಿ ರೈತರು ತಮ್ಮ ಜಮೀನಿನಲ್ಲಿ ನೇಗಿಲು ಹಿಡಿದು ಭೂಮಿ ಉಳುಮೆ ಮಾಡಲು ಶುರು ಮಾಡಿಕೊಂಡಿದ್ದಾರೆ ಎಂದರು. ಪ್ರಸ್ತುತ ಕಾಲಘಟ್ಟದಲ್ಲಿ ಎತ್ತುಗಳೇ ಮಾಯವಾಗುತ್ತಿವೆ. ಇರುವ ಎತ್ತುಗಳನ್ನು ಖರೀದಿ ಮಾಡುವುದೆಂದರೆ ಅದು ಟ್ರ್ಯಾಕ್ಟರ್ಗಿಂತ ದುಬಾರಿ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದರೆ ಜೋಡಿ ಎತ್ತು ಖರೀದಿಸಬೇಕಾದರೆ ಕನಿಷ್ಠ 3 ಲಕ್ಷ ರೂಪಾಯಿ ನೀಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಪ್ರಸ್ತುತ ಯಾಂತ್ರಿಕ ಕೃಷಿ ಹೆಚ್ಚು ಪ್ರಚಲಿತವಾಗಿದ್ದು ಟ್ರ್ಯಾಕ್ಟರ್, ಟಿಲ್ಲರ್ ಸೇರಿದಂತೆ ಇತರೆ ಯಂತ್ರಗಳಿಂದ ಭೂಮಿ ಉಳುಮೆ ಮಾಡುವುದು ಸಾಮಾನ್ಯ ಎಂಬಂತಾಗಿದೆ. ಇದರಿಂದ ಎತ್ತುಗಳಿಂದ ಕೃಷಿಯಿಂದ ವಿಮುಖವಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿನಿತ್ಯ ಒಬ್ಬ ರೈತ ಎತ್ತುಗಳ ನೇಗಿಲಿನಿಂದ ಉಳುಮೆ ಮಾಡಿದ್ರೆ ದಿನಕ್ಕೆ 1 ಎಕರೆ ಉಳುಮೆ ಮಾಡುತ್ತಾರೆ. ಇದು ಪುರಾತನ ಕಾಲದಿಂದಲೂ ಎತ್ತುಗಳಲ್ಲೇ ಉಳುಮೆ ಮಾಡಿಕೊಂಡು ಬರುತ್ತಿರುವ ನೆಲ. ರೈತರ ಜೀವ ಮತ್ತು ಜೀವನ ಎತ್ತುಗಳೇ ಆಗಿತ್ತು. ಆದರೆ ಈಗಿನ ಕಾಲಕ್ಕೆ ಟ್ರೆಂಡ್ ಆಗಿರುವ ಟ್ರ್ಯಾಕ್ಟರ್, ಟಿಲ್ಲರ್ಗಳಿಂದ ಭೂಮಿ ಉಳುಮೆ ಮಾಡುವುದು ಟ್ರೆಂಡ್ ಆಗಿದೆ. ಏನೇ ಇರಲಿ, ನೇಗಿಲು ಹಿಡಿದು ಬೆವರು ಸುರಿಸಿ ಉಳುಮೆ ಮಾಡುವುದರಲ್ಲಿ ಸಿಗುವ ತೃಪ್ತಿಯೇ ಬೇರೆ ಎನ್ನುತ್ತಾರೆ ಇಲ್ಲಿನ ರೈತ ಗೋಪಾಲ್. ಏನು ಮುಂಗಾರು ಮಳೆ ಪ್ರಾರಂಭ ಆಗಿದೆ. ರೈತರೆಲ್ಲ ಕಳೆದ ಬಾರಿ ಮುಂಗಾರು ಮಳೆ ಮತ್ತು ಮಳೆನೇ ಇಲ್ಲದಂತೆ ಕಂಗಾಲಾಗಿದ್ದ ರೈತರು ಬಿತ್ತನೆಗಳಿಗೆ ಈ ಬಾರಿ ಮುಂಗಾರು ಮಳೆ ಉತ್ತಮವಾಗಿ ಬೀಳ್ತಾ ಇದ್ದು ಈ ಬಾರಿ ಮಳೆನೂ ಹೆಚ್ಚಿನ ಫಲಿತಾಂಶ ಕೊಡುತ್ತದೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡು ರೈತರು ಬಿತ್ತನೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಆ ಒಂದು ವೇಳೆ ಕಾಯ್ತಾ ಇರೋಂಥ ರೈತರಿಗೆ ಉತ್ಸಾಹಕರಾಗಿ ಈ ಸಂಬಂಧಪಟ್ಟ ಕೃಷಿ ಇಲಾಖೆಯವರು ಬಿತ್ತನೆ ಬೀಜ ಮತ್ತು ರಾಸಾಯನಿಕ ಗೊಬ್ಬರಗಳು ಕೊಡುವುದರಲ್ಲಿ ಸಾಕಷ್ಟು ಜವಾಬ್ದಾರಿ ಹೊತ್ತು ಈಗಲಿಂದನೇ ಏನು ಬಫರ್ ಸ್ಟಾಕ್ ಇಟ್ಕೊಂಡಿದ್ದಾರೋ ಅದನ್ನು ಒಂದೇ ಬಾರಿ ಹಂತವಾಗಿ ಕೊಡೋ ಬದಲು ಹಂತವಾಗಿ ಕೊಡಲಿ ಅಂತೇಳಿ ಒಂದೇ ಬಾರಿ ಕೊಟ್ಟು ನೂಕುನುಗ್ಗಲು ಮಾಡಿ ರೈತರಲ್ಲಿ ಗೊಂದಲ ಮಾಡೋದು ಬೇಡ. ಹಂತವಾಗಿ ಈಗಲಿಂದನೇ ಕೊಟ್ಟು ರೈತರಿಗೆ ಎಲ್ಲ ತಾಲೂಕುಗಳಿಗೂ ಇಡೀ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಹಂತವಾಗಿ ರೈತರನ್ನು ಕರೆದು ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳನ್ನು ಕೊಟ್ಟು ಸಾಕಷ್ಟು ಉತ್ಸಾಹಕರಾಗಿ ರೈತರು ಇರತಕ್ಕಂಥ ರೈತರನ್ನು ಮಂದಹಾಸವಾಗಿ ಬೆಳೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಜಂಟಿ ಕೃಷಿ ನಿರ್ದೇಶಕರಲ್ಲಿ ಮನವಿ ಮಾಡ್ಕೊಳ್ತೀವಿ. ನಂತರ ಯಾವುದೇ ರೀತಿ ಇಲಾಖೆ ಕಡೆಯಿಂದ ಲೋಪದೋಷ ಆಗದಂತೆ ತಮ್ಮ ಇಲಾಖೆಯವರು ಜವಾಬ್ದಾರಿಯನ್ನು ಹೊತ್ತು ಹಿರಿಯರು ಜವಾಬ್ದಾರಿ ಹೊತ್ತು ಕಚೇರಿಗಳಲ್ಲಿ ಆ ಜವಾಬ್ದಾರಿಯನ್ನು ನೀಗಿಸಬೇಕು ಅಂತೇಳಿ ತಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮಾಧ್ಯಮದವರ ಮುಖಾಂತರ. ಕಳೆದ ಬಾರಿ ಮಳೆ ಕೈಕೊಟ್ಟ ಕಾರಣ ರೈತರು ಕೈ ಸುಟ್ಟುಕೊಂಡಿದ್ರ. ಈಗ ಮಳೆಗೆ ತಕ್ಕಂತೆ ರೈತರಿಗೆ ಬೇಕಾಗಿರುವ ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ನೀಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ರೈತರು ಮನವಿ ಮಾಡುತ್ತಿದ್ದಾರೆ. ಅದರಲ್ಲೂ ಗುಣಮಟ್ಟದ ಬಿತ್ತನೆ ಬೀಜ ವಿತರಿಸಬೇಕು ಮತ್ತು ನಕಲಿ ಬಿತ್ತನೆ ಬೀಜ ಕಂಡುಬಂದಲ್ಲಿ ಅಂತಹ ವ್ಯಾಪಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂಬುದು ರೈತರ ಬೇಡಿಕೆಯಾಗಿದೆ. ಇನ್ನು ಅಂಗಡಿಗಳಲ್ಲಿ ರಸಗೊಬ್ಬರ ಮತ್ತು ರೈತರಿಗೆ ಅಗತ್ಯವಿರುವ ಕೀಟನಾಶಕಗಳು ದುಬಾರಿ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಕೃಷಿಗೆ ಸಂಬಂಧಿಸಿದ ರಸಗೊಬ್ಬರ, ಬಿತ್ತನೆ ಬೀಜ ಖರೀದಿ ಮಾಡಿ ರಸೀದಿ ಕೇಳಿದ್ರೆ ನಾಳೆ ಬನ್ನಿ ಎಂಬ ಮಾತು ವ್ಯಾಪಾರಿಗಳಿಂದ ಕೇಳಿಬರುತ್ತಿದೆ. ರೈತರಿಂದ ಕೀಟನಾಶಕ, ಬಿತ್ತನೆ ಬೀಜ ಖರೀದಿಸಿ ರಸೀದಿ ಇಲ್ಲದೆ ಬಿತ್ತನೆ ಮಾಡಿದ್ರೆ ಅದು ಕೈ ಸುಟ್ರೆ ವ್ಯಾಪಾರಿಗಳು ಇದಕ್ಕೂ ತಮಗೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳುವುದು ಸಾಮಾನ್ಯವಾಗಿದೆ. ಹಾಗಾಗಿ ರಸೀದಿ ನೀಡಿದ ವ್ಯಾಪಾರಿಗಳ ವಿರುದ್ಧವೂ ಕ್ರಮ ಜರುಗಿಸಬೇಕಾದ ಅಗತ್ಯವಿದೆ. ಕಳೆದ ಬಾರಿ ಸಾಕಷ್ಟು ರೈತರು ಮಳೆಯನ್ನು ಆಶ್ರಿತ ನಂಬ್ಕೊಂಡು ಮುಂಗಾರು ಮಳೆ ಬೀಳ್ತೈತೆ, ಮಳೆ ಆಶ್ರಿತ ಬೆಳೆಗಳನ್ನು ನಂಬ್ಕೊಂಡು ಸಾಕಷ್ಟು ಉತ್ಸುಕರಾಗಿ ಬೆಳೆ ಭೂಮಿಗಳನ್ನೆಲ್ಲ ಹದ ಮಾಡ್ಕೊಂಡಿದ್ರು. ಮಳೆನೇ ಬರದಂತೆ ಸಾಕಷ್ಟು ಜನ ರೈತರು ಮತ್ತು ಹಿಂಗಾರು ಮಾರುತಗಳು ಮಳೆ ಬಂದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಬಿತ್ತನೆ ಬೀಜಗಳನ್ನೆಲ್ಲ ಹಾಕಿ ರೈತರು ಸಾಕಷ್ಟು ಕೈ ಸುಟ್ಕೊಂಡ್ರು. ಆ ಒಂದು ಉದ್ದೇಶದಿಂದ ಈ ವರ್ಷ ಏನು ಮುಂಗಾರು ಪ್ರಾರಂಭ ಆಗಿದೆ. ಆ ಉದ್ದೇಶದಿಂದ ಕಳೆದ ಬಾರಿ ರೈತರು ಕೈ ಸುಟ್ಕೊಂಡಂಗೆ ಆಗೋದು ಬೇಡ. ಏನೋ ಮಳೆರಾಯ ಕೃಪೆ ತೋರಿ ರೈತರಿಗೆಲ್ಲ ಉತ್ಸಾಹ ಬಂದಿದೆ. ಆ ಒಂದು ಉದ್ದೇಶದಿಂದ ಈ ಇಲಾಖೆಯವರು, ಸಂಬಂಧಪಟ್ಟ ಇಲಾಖೆಯವರು, ಕೃಷಿ ಇಲಾಖೆಯವರು ಮುಂಚಿತವಾಗಿಯೇ ಬಿತ್ತನೆ ಬೀಜಗಳು, ರಸಗೊಬ್ಬರಗಳನ್ನು ರೈತರಿಗೆ ಒದಗಿಸಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿಯನ್ನು ಮಾಡ್ತೇವೆ. ನಾವು ಅಧಿಕಾರಿಗಳ ಮೂಲಕ ಹಿಂದೆಯಿಂದಲೂ ಅದನ್ನು ಮನವಿ ಮಾಡ್ತಲೇ ಬಂದಿದ್ದೀವಿ. ಖಾಸಗಿ ಅಂಗಡಿಗಳಲ್ಲಿ ಸ್ಟಾಕ್ ಇರೋಂಥ ಒಂದು ಸ್ಟಾಕ್ ಬೋರ್ಡ್ ಹಾಕೋದಿಲ್ಲ. ಮತ್ತು ರೈತರು ಹೋದಂಥ ಸಂದರ್ಭದಲ್ಲಿ ಏನು ರಾಸಾಯನಿಕ ಗೊಬ್ಬರಗಳ ಬೆಲೆ ಇರುತ್ತೋ ಆ ನಿಗದಿತ ಬೆಲೆಯನ್ನು ಮಾರಾಟ ಮಾಡೋದಿಲ್ಲ. ಬೆಲೆಗೆ ತಕ್ಕಂಥ ಒಂದು ರಸೀದಿ ಕೊಡೋದಿಲ್ಲ. ರಸೀದಿ ಕೊಡದೆ ಖಾಸಗಿ ಅಂಗಡಿಗಳ ಮಾಲೀಕರು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಎಲ್ಲ ಅಂಗಡಿಗಳಿಗೂ ಭೇಟಿ ಕೊಟ್ಟು ಅದರ ಪೂರ್ವಬದ್ಧತೆ ಜವಾಬ್ದಾರಿಯನ್ನು ತಗೊಂಡು ಅದನ್ನು ನಿಭಾಯಿಸಿಕೊಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅಧಿಕಾರಿಗಳಿಗೆ ಮನವಿ ಮಾಡ್ತೇವೆ. ಕೃಷಿ ಇಲಾಖೆ ಅಧಿಕಾರಿಗಳು ರೈತರಿಗೆ ಅಗತ್ಯವಿರುವ ಮುಸುಕಿನ ಜೋಳ, ರಾಗಿ, ನೆಲಗಡಲೆ, ತೊಗರಿ, ಅವರೆ, ಅಲಸಂದೆ ಸೇರಿದಂತೆ
ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೆಳೆಯುವ ಬೆಳೆಗಳ ಬಿತ್ತನೆ ಬೀಜ ಗುಣಮಟ್ಟ ಇರುವುದನ್ನ ನೀಡಲು ಕ್ರಮ ಕೈಗೊಳ್ಳಬೇಕು. ನಕಲಿ ಬಿತ್ತನೆ ಬೀಜಕ್ಕೆ ಕಡಿವಾಣ ಹಾಕಬೇಕು ಎಂದು ರೈತರು ಮನವಿ ಮಾಡಿದ್ದು, ಇದಕ್ಕೆ ಅಧಿಕಾರಿಗಳು ಯಾವ ರೀತಿಯಲ್ಲಿ ಸ್ಪಂದಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈ ಬಾರಿ ಅತಿಯಾದ ಬೇಸಿಗೆಯಿಂದಾಗಿ ಜನರು ತೀವ್ರ ಪರದಾಡಿದ್ರು. ಅತಿಯಾದ ಸೆಕೆಯಿಂದ ಕಂಗಾಲಾಗಿ ಹಣ್ಣು, ಐಸ್ ಕ್ರೀಮ್, ತಂಪು ಪಾನೀಯಗಳು, ತಂಪು ಪದಾರ್ಥಗಳತ್ತ ಆಕರ್ಷಿತರಾಗಿದ್ರು. ಇದೇ ರೀತಿಯಾಗಿ ತಂಪು ತರಕಾರಿಯ ಗುಂಪಿಗೆ ಸೇರಿದ ಸೌತೆಕಾಯಿಗೂ ಸಹಜವಾಗಿಯೇ ಬೇಸಿಗೆಯಲ್ಲಿ ಬೇಡಿಕೆ ಹೆಚ್ಚು. ಎಷ್ಟೇ ಬೇಡಿಕೆ ಇದ್ರೂ ಬೆಲೆ ಏರಿಕೆ ಕಾಣದಿದ್ದ ಸೌತೆಕಾಯಿ ಈ ಬಾರಿ ಎಂದೂ ಕಾಣದಷ್ಟು ಗರಿಷ್ಠ ಮೊತ್ತಕ್ಕೆ ಮಾರಾಟವಾಗಿದ್ದು ವಿಶೇಷವಾಗಿದೆ. ಸೌತೆಕಾಯಿಗೆ ಎಲ್ಲ ಕಾಲದಲ್ಲಿಯೂ ಬೇಡಿಕೆ ಇದ್ರೂ ಬೇಸಿಗೆಯಲ್ಲಿ ಮಾತ್ರ ಅದು ದುಪ್ಪಟ್ಟು. ಇದನ್ನ ಅರಿತಿರುವ ಚಿಕ್ಕಬಳ್ಳಾಪುರದ ರೈತರು ಬೇಸಿಗೆಗೆ ಫಸಲು ಬರುವ ರೀತಿಯಲ್ಲಿಯೇ ಸೌತೆ ಬೆಳೆಯುತ್ತಾರೆ. ಇದರಿಂದ ಲಾಭವೂ ಹೆಚ್ಚು ಎಂಬ ನಿರೀಕ್ಷೆ ತರಕಾರಿ ಬೆಳೆಗಾರರಿಗಿದೆ. ಹಾಗಾಗಿಯೇ ಫೆಬ್ರವರಿ ಅಂತ್ಯದಲ್ಲಿ ಜೂನ್ ಆರಂಭದವರೆಗೂ ಸೌತೆಕಾಯಿ ಬೇಡಿಕೆ ಗರಿಷ್ಠ ಪ್ರಮಾಣದಲ್ಲಿರುತ್ತೆ. ಇದೇ ಸಮಯದಲ್ಲಿಯೇ ರೈತರ ಇಳುವರಿಯೂ ಇರುತ್ತದೆ. ಆದರೆ ಈ ಬಾರಿ ಬಿಸಿಲು ಹೆಚ್ಚು. ಧಗೆಯಿಂದಾಗಿ ಸೌತೆ ಗಿಡಗಳು ಮುರುಟಿ ಹೋದವು. ಹೇಗೋ ಬಳ್ಳಿ ಹಬ್ಬಿ ಹೂ ಬಿಟ್ಟರು ಅತಿಯಾದ ತಾಪಮಾನದ ಪರಿಣಾಮ ಹೂವು ಬಳ್ಳಿಯಲ್ಲಿಯೇ ಮುರುಡಿತು. ಇದು ರೈತನ ಜಂಗಾಬಲವನ್ನೇ ಅಲುಗಾಡಿಸಿತು. ಆದರೆ ಇಂತಹ ಬಿರು ಬೇಸಿಗೆಯಲ್ಲಿಯೂ ಸೌತೆಕಾಯಿ ಗಿಡಗಳನ್ನ ಕಾಪಾಡಿಕೊಂಡ ಮಾದರಿ ರೈತನೊಬ್ಬ ಇಲ್ಲಿದ್ದಾನೆ. ಹಗಲಿನ ವೇಳೆ ನೀರು ಹಾಯಿಸಿದ್ರೆ ಸೌತೆಕಾಯಿ ಗಿಡಗಳಿಗೆ ಅಪಾಯ ಎಂಬುದನ್ನ ಅರಿತ ಈ ರೈತ ರಾತ್ರಿ ವೇಳೆ ನೀರು ಹಾಯಿಸುವ ಮೂಲಕ ಗಿಡಗಳು ಬಿಸಿಲಿನ ತಾಪಕ್ಕೆ ಸೊರಗಿ ಹೋಗದಂತೆ ಗಂಗರಾಜು ಎಂಬ ರೈತ ಪ್ಲಾನ್ ಮಾಡಿ ಸೌತೆ ಗಿಡಗಳಿಂದ ಫಸಲು ಸಮೃದ್ಧವಾಗಿ ಬರುವಂತೆ ನೋಡಿಕೊಂಡಿದ್ದಾರೆ. ಈ ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ಲ, ಇಲ್ಲಿಯೂ ಅದೇ ಆಗಿದ್ದ. ರೈತ ಗಂಗರಾಜು ಕೈ ಕೆಸರು ಮಾಡಿಕೊಂಡು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಸೌತೆಕಾಯಿ ಗಿಡ ಕಾಪಾಡಿದ ಪರಿಣಾಮ ಉತ್ತಮ ಫಸಲು ಕೈಗೆ ಸಿಗುವ ಜೊತೆಗೆ ಬೆಲೆಯೂ ಸಿಕ್ಕಿ ಸೌತೆಕಾಯಿಯಲ್ಲಿಯೂ ಹೆಚ್ಚು ಲಾಭ ಗಳಿಸಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಇದರಿಂದ ಶ್ರಮಕ್ಕೆ ತಕ್ಕಂತೆ ಒಳ್ಳೆಯ ಬೆಲೆ ಬಂದಿದ್ದು, ವಕೀಲರೂ ಆಗಿರುವ ಗಂಗರಾಜು ಮುಖದಲ್ಲಿ ಮಂದಹಾಸ ಮೂಡಿ ಕುಕುಂಬರ್ ರೀತಿಯಲ್ಲಿಯೇ ಕೂಲ್ ಆಗಿದ್ದಾರೆ. ಈ ಬಾರಿ ಎಲ್ಲೆಲ್ಲೂ ಬರ, ಅದರಲ್ಲೂ ಬಯಲುಸೀಮೆ ಪ್ರದೇಶಕ್ಕೆ ಸೇರಿದ ಚಿಕ್ಕಬಳ್ಳಾಪುರದಲ್ಲಿ ತುಸು ಹೆಚ್ಚೇ ಬಿಸಿಲು. ಎಂಥ ರಣ ಬಿಸಿಲಿಗೆ ರೈತರಿಗೆ ಬೆಳೆ ಕಾಪಾಡಿಕೊಳ್ಳುವುದೇ ದೊಡ್ಡ ಸವಾಲಾಗಿತ್ತು. ಆದರೆ ಇಲ್ಲೊಬ್ಬ ವಕೀಲ ವೃತ್ತಿಯ ಜೊತೆಗೆ 1 ಎಕರೆ ಕೃಷಿ ತೋಟದಲ್ಲಿ 1 ಲಕ್ಷ ರು ಬಂಡವಾಳ ಹಾಕಿ ಸೌತೆಕಾಯಿ ಬೆಳೆಯಿಂದ ಬೆಳೆದಿದ್ದು, ಇದರಿಂದ ಅವರು 7 ಲಕ್ಷ ರೂಪಾಯಿ ಆದಾಯ ಗಳಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಬಿಸಿಲಿನ ನಡುವೆಯೂ ಹಚ್ಚ ಹಸುರಾಗಿ ನಳನಳಿಸುತ್ತಿರೋ ಸೌತೆಕಾಯಿ ಗಿಡಗಳು, ಕಟಾವು ಮಾಡಿ ರಾಶಿ ಮಾಡಿರೋ ಸೌತೆಕಾಯಿಗಳು, ಭರಪೂರ ಬರದ ನಡುವೆ ಬಿರು ಬೇಸಿಗೆಯಲ್ಲೂ ಬಂಪರ್ ಸೌತೆಕಾಯಿ ಬೆಳೆದು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿರುವುದು ಚಿಕ್ಕಬಳ್ಳಾಪುರ ತಾಲೂಕು ಮಂಚನಬೆಲೆ ಗ್ರಾಮದ ವಕೀಲ ಹಾಗೂ ರೈತ ಗಂಗರಾಜು. ಚಿಕ್ಕಬಳ್ಳಾಪುರ ಅಂದ್ರೆ ಅದು ಬರದ ಜಿಲ್ಲೆ. ಈ ಬಾರಿಯ ದಾಖಲೆಯ ಬಿರು ಬಿಸಿಲಿನ ತಾಪಮಾನಕ್ಕೆ ಜಿಲ್ಲೆಯ ಎಲ್ಲಾ ಬೆಳೆಗಳು ಬಳಲಿ ಬೆಂಡಾಗಿ ಹೋಗಿ ಜಿಲ್ಲೆಯ ಬಹುತೇಕ ರೈತರು ತಮ್ಮ ತಲೆಗಳ ಮೇಲೆ ಕೈಹೊತ್ತು ಕೂರುವಂತಾಯ್ತ. ಆದರೆ ವಕೀಲ ಗಂಗರಾಜು ಮಾತ್ರ ರಾತ್ರಿ ವೇಳೆ ಸೌತೆಕಾಯಿ ಬೆಳೆಯುತ್ತಾ ಗಮನ ಹರಿಸಿ ಬಂಪರ್ ಬೆಳೆ ಬೆಳೆದಿದ್ದು ಭರ್ಜರಿ ಲಾಭ ಗಳಿಸಿದ್ದಾರೆ. ಕೇವಲ ತನ್ನ 1 ಎಕರೆ ಜಮೀನಿನಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಬೆಳೆ ಬೆಳೆಯಲಾಗಿದೆ. ಕಳೆದ 1.5 ತಿಂಗಳಿನಿಂದ ಬರೋಬ್ಬರಿ 15 ಟನ್ ಸೌತೆಕಾಯಿ ಇಳುವರಿ ಪಡೆದಿದ್ದಾರೆ. ಇನ್ನು ಕೆಲವು ಟನ್ ಸೌತೆಕಾಯಿ ಸಿಗಲಿದೆ. ಈ ಮಧ್ಯೆ ಮಾರುಕಟ್ಟೆಯಲ್ಲಿ 1 ಮೂಟೆ ಸೌತೆಕಾಯಿ ದಾಖಲೆ ಎಂಬಂತೆ 1200 ರಿಂದ 1500 ರೂಪಾಯಿವರೆಗೂ ಮಾರಾಟವಾಗಿದೆ. ಇದರಿಂದ ವಕೀಲ ವೃತ್ತಿಯಲ್ಲಿ ಲಕ್ಷ ಹಣ ಗಳಿಸದಿದ್ರೂ ಸೌತೆಕಾಯಿಯಲ್ಲಿ ಲಕ್ಷ ಸಂಪಾದನೆ ಮಾಡುವಂತಾಗಿದೆ. ಸರ್, ಈ ಗಿಡಕ್ಕೆ 45 ದಿವಸ ಆಗಿದೆ ಸರ್. ಇದಕ್ಕೆ 35 ದಿವಸ ಆಗಿದೆ ಸರ್. 35 ದಿವಸಕ್ಕೆ ಶಾಂಪಲ್ ಆಗುತ್ತೆ ಸರ್. ತಳಿ ಬಂದ್ಬಿಟ್ಟು ರೆಸಿಪಿ ಅಂತ, ತುಂಬ ಗುಣಮಟ್ಟದಿಂದ ಕೂಡಿದೆ ಈ ತಳಿ. ಬಟ್ ಅದಕ್ಕೆ ನೀರಿನ ಅಭಾವ ಇರೋದ್ರಿಂದ ಬೇಸಿಗೆಯಲ್ಲಿ ಎಲ್ಲ ರೈತರಿಗೂ ಗೊತ್ತಿರತಕ್ಕಂಥದ್ದೇ. ನೀರಿನ ಅಭಾವ ಇರೋದ್ರಿಂದ ನಮಗೆ LT5 ಕರೆಂಟ್ ತಗೊಂಡು, ಇಂಡಸ್ಟ್ರಿಯಲ್ ಕರೆಂಟ್ ಅದು LT5 ಅಂದರೆ, ಅದರಲ್ಲಿ ತಗೊಂಡು ರಾತ್ರಿ ಹೊತ್ತು ಮಾತ್ರ ತೋಟಕ್ಕೆ ನೀರು ಹಾಯಿಸ್ತೀರಿ ಸರ್. ಈ ಬಿಸಿಲಲ್ಲಿ ನೀರು ಹಾಯಿಸಿದ್ರೆ ಡ್ರಿಪ್ಪು ಬಿಸಿಯಾಗಿರುತ್ತೆ, ಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣು ಬಿಸಿಯಾಗಿರುತ್ತೆ. ಆ ನೀರು ಬಿಟ್ಟಾಗ ಗಿಡಕ್ಕೆ ವೈಪರೀತ್ಯ ಆಗಿ ಹವಾಮಾನ ವೈಪರೀತ್ಯದಿಂದ ಗಿಡ ಹಾಳಾಗುತ್ತೆ. ಎಲ್ಲ ಕಡೆ ರೈತರಿಗೆ ಅನುಭವಿಸ್ತಾ ಇರ್ತಕ್ಕಂಥ ಒಂದು ಸಹಜ ಪ್ರಕ್ರಿಯೆ. ಆದರೆ ನಾವು ರಾತ್ರಿ ಹೊತ್ತು ತೋಟಕ್ಕೆ ನೀರು ಬಿಡೋದ್ರಿಂದ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ರಿಂದ 6 ಗಂಟೆ ಒಳಗಡೆ ನೀರು ಬಿಡೋದ್ರಿಂದ ಆ ಗಿಡಕ್ಕೆ ತಂಪಾಗಿದ್ದು, ಆ ಭೂಮಿಯಲ್ಲಿರ್ತಕ್ಕಂಥ ಫಲವತ್ತತೆ, ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯದಿಂದ ಗಿಡ ಚೆನ್ನಾಗಿ ಬೆಳವಣಿಗೆ ಸರ್. ಅದು ನನ್ನ ಮೊದಲು ಕೃಷಿಕ ಸರ್.
ಮೊದಲು ಕೃಷಿ ಮಾಡ್ತಿದ್ದೆ. ಇದು ಮಣ್ಣಿನ ಇದು ನನಗೆ ವಾಸನೆ ಏನಿದೆ ಇದರಿಂದ ನಾನು ಪ್ರಭಾವಿತನಾಗಿ ಮೊದಲಿಂದನೂ ವ್ಯವಸಾಯದಲ್ಲಿ ಇರ್ತಕ್ಕಂಥವನು. ಇತ್ತೀಚೆಗೆ ಅಡ್ವೊಕೇಟ್ ಇದರಲ್ಲಿ ಮಾಡ್ತಿರೋದು. ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳೆ ತೆಗೆಯೋದು ಮೊದಲಿಂದ ತೋಟಗಾರಿಕೆ ಇಲಾಖೆಯವರ ಸಹಕಾರದಿಂದ ಕರಗತ ಮಾಡ್ಕೊಂಡಿರೋದ್ರಿಂದ ಬೆಳೆ ಬೆಳೆದು ಮತ್ತು ಬೆಳಗ್ಗೆ ಹೊತ್ತು ಕೆಲಸ ಮಾಡ್ತೀರಿ, ರಾತ್ರಿ ಹೊತ್ತು ಲೇಬರ್ಸ್ ಒಬ್ಬರನ್ನ ಇಟ್ಕೊಂಡಿದ್ದೀರಿ ಸರ್. ಇದಕ್ಕೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಮ್ಮಿನೇ ಇದೆ ಸರ್. ಆದರೆ ಸಾಗಾಣಿಕೆ ವೆಚ್ಚ ಮತ್ತು ಇದು ಕೂಲಿ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ಯಾರೂ ಹೆಚ್ಚಾಗಿ ಹಾಕೋಕ್ಕೋಗಲ್ಲ. ನಮ್ಮ ಜಿಲ್ಲೆಯಲ್ಲಿ ಹೂವಿನ ಬೆಳೆಗಳಿಗೆ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ತರಕಾರಿನ ಕಡಿಮೆ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಹಾಗಾಗಿ ಇದನ್ನು ಬೆಳೆಯೋದಕ್ಕೆ ಒಂದು ಪ್ರಯತ್ನ ಪಟ್ಟು ಸರ್. ಎಕರೆಗೆ ಅರ್ಧ ಎಕರೆ ಒಂದು ಬ್ಯಾಚ್ ಆಗಿದೆ ಸರ್. ಅದರಲ್ಲಿ 40ರಿಂದ 50 ಬ್ಯಾಗು ದಿನ ಬಿಟ್ಟು ದಿನ ಬರ್ತಿದೆ. ಮಾರುಕಟ್ಟೆಯಲ್ಲಿ ಇದಕ್ಕೆ ದರ ತುಂಬ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ. ಒಂದು ಬ್ಯಾಗ್ ಬಂದುಬಿಟ್ಟು ಈಗ SAT ಅಂತ ಮಂಡಿಯಲ್ಲಿ ಆಗ್ತಾಯಿದ್ರಿ 1200 ರೂಪಾಯಿವರೆಗೂ ಹೋಗ್ತಿದೆ ಸರ್. ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಕಾಯಿ ಇರೋದ್ರಿಂದ ಒಳ್ಳೆ ದರ ಸಿಗ್ತಾ ಇದೆ ಸರ್. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ರೈತರು ಕಷ್ಟ ಸಹಿಷ್ಣುಗಳು, ಪರಿಶ್ರಮಿಗಳು. ಆದರೆ ಅವರಿಗೆ ನಮ್ಮ ಭಾಗದಲ್ಲಿ ನೀರಿನ ಕೊರತೆ ತುಂಬ ಇದೆ. 1500 ಆಳ ಕೊಳವೆ ಬಾವಿ ಕೊರೆಸಿದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಹಾಗಾಗಿ ನಮಗೆ ಶಾಶ್ವತ ನೀರಾವರಿ ಸೌಲಭ್ಯಗಳನ್ನು ನಮ್ಮ ಸರ್ಕಾರ, ಆಳುವ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನೀರಿನ ಸೌಲಭ್ಯವನ್ನು ಕೊಟ್ಟರೆ ನಾವು ಬಂಗಾರದಂಥ ಬೆಳೆಗಳನ್ನು ಬೆಳೆಯುವಂಥ ರೈತರು ನಮ್ಮ ಈ ಜಿಲ್ಲೆಯಲ್ಲಿ ಇದ್ದೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದೇ ರೀತಿಯಾಗಿ ಇನ್ನೊಂದು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದರೆ, ಈಗ ನಂದು ಯಾವುದೋ ಒಂದು ಬಿಸ್ಲರಿ ಫ್ಯಾಕ್ಟ್ರಿ ಇದೆ. ಒಂದು ವಾಟರ್ ಬಾಟ್ಲು 10 ರೂಪಾಯಿ 20 ರೂಪಾಯಿ ಅಂತ ನಿಗದಿ ಮಾಡ್ತಾರೆ. ಯಾವುದೋ ಒಂದು ಟ್ಯಾಬ್ಲೆಟ್ಸ್ಗೆ ನಿಗದಿ ಮಾಡ್ತಾರೆ. ಆದರೆ ನಾವು ಬೆಳೆ ತೆಗೆದು ರಕ್ತವನ್ನು ಕೊಟ್ಟು ನಾವು ಬೆಳೆ ತೆಗೆಯೋದು, ರಕ್ತ ಹರಿಸಿ ರಾತ್ರಿ ಹೊತ್ತು ಹಾವು ಇನ್ನೊಂದು ಮತ್ತೊಂದು ಏನೂ ಕಾಣ್ದಿರ. ಆದರೆ ನಾವು ತರಕಾರಿನ ತಗೊಂಡೋದಾಗ, ಯಾವುದೇ ಒಂದು ಹೂವು ತಗೊಂಡೋದಾಗ ರೈತರಿಗೆ ಒಂದು ನಿಗದಿತ ಬೆಲೆ ಇಲ್ಲ. ಅವರು ಏನು ಹೇಳ್ತಾರೋ ಅದೇ ಬೆಲೆ ಇದೆ. ಆದ್ದರಿಂದ ನಮಗೆ ನಿಗದಿತ ದರವನ್ನು ಸರ್ಕಾರಗಳು ಒದಗಿಸ್ಕೊಟ್ರೆ ನಾವು ಇನ್ನೂ ಹೆಚ್ಚಾಗಿ ಕೆಲಸ ಮಾಡಿ ರೈತರು ಹೆಚ್ಚಿನ ಅಭಿವೃದ್ಧಿ, ದೇಶದ ಆರ್ಥಿಕತೆಗೆ ನಾವು ಸಹಕಾರ ಕೊಡ್ತೀರಿ. ನಾವು ರೈತರು ದೇಶದ ಬೆನ್ನೆಲುಬು ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಮನಗರ ಚನ್ನಪಟ್ಟಣಕ್ಕೆ ನೀರು ನೀಡಲು ಎಕ್ಸ್‌ಪ್ರೆಸ್ ಚಾನೆಲ್ ನಿರ್ಮಿಸುವ ಕಾಮಗಾರಿಯನ್ನ ಜಿಲ್ಲಾ ರೈತರ ನಾಯಕರ ಸಹಕಾರದಿಂದ ಮುಚ್ಚಲಾಗಿದೆ. ಈ ಚಾನೆಲ್ ನಿರ್ಮಿಸಲು 12.5 ಆಳದ ಚಾನೆಲ್ ಹಾಗೂ ದೊಡ್ಡ ವ್ಯಾಸದ ಪೈಪ್ಗಳನ್ನು ಅಳವಡಿಸಲು ಬಿಟ್ಟರೆ TBC ನಾಲೆಯಲ್ಲಿ ಒಂದು ಹನಿ ನೀರು ಉಳಿಯೋದಿಲ್ಲ ಎಂದು ತುರುವೇಕೆರೆ ಶಾಸಕ MT ಕೃಷ್ಣಪ್ಪ ಆತಂಕ ವ್ಯಕ್ತಪಡಿಸಿದರು. ರಾಮನಗರ ಚನ್ನಪಟ್ಟಣಕ್ಕೆ ನೀರು ನೀಡಲು ಎಕ್ಸ್‌ಪ್ರೆಸ್ ಚಾನೆಲ್ ನಿರ್ಮಿಸುವ ಕಾಮಗಾರಿಯನ್ನ ಜಿಲ್ಲಾ ರೈತ ನಾಯಕರ ಸಹಕಾರದಿಂದ ಮುಚ್ಚಲಾಗಿದೆ. ಈ ಚಾನೆಲ್ ನಿರ್ಮಿಸಲು 12.5 ಅಡಿ ಆಳದ ಚಾನೆಲ್ ಹಾಗೂ ದೊಡ್ಡ ವ್ಯಾಸದ ಪೈಪ್ಗಳನ್ನು ಅಳವಡಿಸಲು ಬಿಟ್ಟರೆ TBC ನಾಲೆಯಲ್ಲಿ ಒಂದು ಹನಿ ನೀರು ಉಳಿಯುವುದಿಲ್ಲ. ಈ ಕಾಮಗಾರಿ ಮಾಡಲು ಅವಕಾಶ ನೀಡಿದರೆ ತುರುವೇಕೆರೆ ತಾಲೂಕಿಗೆ ಮೀಸಲಾಗಿರುವ 2.80 TMC ನೀರು ಸಿಗೋದಿಲ್ಲ ಎಂದು ತುರುವೇಕೆರೆ ಶಾಸಕ MT ಕೃಷ್ಣಪ್ಪ ಹೇಳಿದರು. ತುರುವೇಕೆರೆಯ ತಮ್ಮ ಸ್ವಗೃಹದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಕೃಷ್ಣಪ್ಪ, ಮೇ 30ರ ಗುರುವಾರ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ತುಮಕೂರಿನ ನಿವಾಸದ ಮುಂದೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಲಿಂಕ್ ಕೆನಾಲ್ ವಿರೋಧಿಸಿ ಧರಣಿ ನಡೆಸಲಾಗುವುದು ಎಂದರು. ಈ ಚಾನೆಲ್ ಮಾಡಿದರೆ ಜಿಲ್ಲೆಯ ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ತೇಪಟೂರು, ಮಧುಗಿರಿ, ಕೊರಟಗೆರೆ ಮತ್ತು ತುಮಕೂರು ಗ್ರಾಮಾಂತರ ಕ್ಷೇತ್ರಗಳಿಗೆ ಒಂದು ಹನಿ ನೀರು ಸಿಗಲು ಸಾಧ್ಯವಿಲ್ಲ ಎಂದರು. ಹಾಗಾಗಿ ಜಿಲ್ಲೆಯ ರೈತರು, ರಾಜಕೀಯ ಮುಖಂಡರು ಸಹಕಾರ ನೀಡಿದ ಫಲವಾಗಿ ಗುಬ್ಬಿ ತಾಲೂಕಿನ CS ಪುರ ಬಳಿ ನಡೆಯುತ್ತಿದ್ದ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಮುಚ್ಚಿಸಲಾಗಿದೆ. ಈ ಹೋರಾಟಕ್ಕೆ ಜನರು ಸಾಗರೋಪಾದಿಯಲ್ಲಿ ಬಂದು ಯಶಸ್ವಿ ಮಾಡಿದ್ದಾರೆ. ಜನರು ಈ ಕಾಮಗಾರಿ ಬಗ್ಗೆ ಜಾಗೃತರಾಗಿದ್ದಾರೆ. ಆದರೆ ತುರುವೇಕೆರೆ ತಾಲೂಕಿನ ಜನ ಮಾತ್ರ ಇನ್ನೂ ಜಾಗೃತವಾಗಿಲ್ಲ. ಪಕ್ಷಭೇದ ಮರೆತು ಈ ಹೋರಾಟಕ್ಕೆ ಎಲ್ಲರೂ ಅಣಿಯಾಗಬೇಕು ಎಂದು ಮನವಿ ಮಾಡಿದರು. ನಮ್ಮ ವಿರುದ್ಧ ಮಾಗಡಿ, ಚನ್ನಪಟ್ಟಣ ಮತ್ತು ರಾಮನಗರಗಳಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. 3.8 TMC ನೀರು ಕುಣಿಗಲ್ ಮಾಗಡಿಗೆ ಹಂಚಿಕೆಯಾಗಿದೆ. ಅದನ್ನು ತೆಗೆದುಕೊಂಡು ಹೋಗಲಿ. ಕಾಮಗಾರಿಗೆ 700ರಿಂದ 800 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡಿ ಚಾನೆಲ್ ಕಾಮಗಾರಿ ಮಾಡಿದ್ದಾರೆ. ಅದರಲ್ಲಿ 560 ಕ್ಯೂಸೆಕ್ಸ್ ನೀರು ಕುಣಿಗಲ್ಗೆ ಹೋಗುತ್ತೆ. ಅದನ್ನು ಬಳಸಿಕೊಳ್ಳಲಿ. ಮಾಗಡಿ, ಕುಣಿಗಲ್ಗೆ ಹಂಚಿಕೆಯಾಗಿರುವ 3.8 TMC ನೀರನ್ನು ಮೊದಲ ಹಂತದಲ್ಲಿಯೇ ತೆಗೆದುಕೊಳ್ಳಲಿ ಎಂದು ಶಾಸಕರು ಸಲಹೆ ನೀಡಿದ್ರು. 200 ಕ್ಯೂಸೆಕ್ ನೀರು ಹೆಚ್ಚಾಗಿ ತೆಗೆದುಕೊಂಡು ಹೋಗಿ ಅದನ್ನು ಬಿಟ್ಟು ಎಕ್ಸ್‌ಪ್ರೆಸ್ ಕೆನಾಲ್ ನಿರ್ಮಿಸಿ ಚನ್ನಪಟ್ಟಣ, ಮಾಗಡಿಗೆ
ತೆಗೆದುಕೊಂಡು ಹೋಗುವುದಕ್ಕೆ ವಿರೋಧವಿದೆ ಎಂದರು. ಜಿಲ್ಲೆಯ ನಾಯಕರೊಂದಿಗೆ ಸಭೆ ನಡೆಸಿ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತುಮಕೂರಿನ ನಿವಾಸದ ಮುಂದೆ ಮೇ 30ರಂದು ಬೆಳಗ್ಗೆಯಿಂದ ಸಂಜೆವರೆಗೆ ಧರಣಿ ನಡೆಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಜನತೆಗೆ ಆಗುವ ಅನ್ಯಾಯ ತಡೆದು ಜಿಲ್ಲೆಯ ಜನತೆಯ ಪರವಾಗಿ ನಿಲ್ಲಬೇಕು ಎಂದು ಮನವಿ ಮಾಡಿದ್ರು. ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸುವಂತೆ ಮನವಿ ಮಾಡಿದ್ರು ಸಚಿವರ. ಜನತೆಯ ಪರ ಹೋರಾಟ ಮಾಡುತ್ತಿದ್ದು ರೈತರ ಹಿತ ಮುಖ್ಯ. ಕನಕಪುರ ಮಾಗಡಿಗೆ ಕಾವೇರಿ ನೀರು ಕುಡಿಯಲು ನೀಡಿದ್ದಾರೆ. ಹೇಮಾವತಿಯಿಂದ 3.8 ಟಿಎಂಸಿ ನೀರು ತೆಗೆದುಕೊಂಡು ಹೋಗಿದ್ದಾರೆ. ದೊಡ್ಡ ಕೊಳವೆಯ ಮೂಲಕ ನೀರನ್ನು ಬಸಿದುಕೊಂಡು ಹೋದರೆ ನೋಡಿಕೊಂಡಿರಲು ಸಾಧ್ಯವಿಲ್ಲ ಎಂದು ಶಾಸಕರು ಹೇಳಿದ್ರು. ಅದನ್ನ ನಾವೀಗ ಹೋರಾಟ ಮಾಡಿ ನಾವು ನಿಲ್ಲಿಸಿದ್ದೀವಿ. ಆಯ್ತಾ, ಮೊನ್ನೆ ಅದನ್ನ ಮುಚ್ಚಿದ್ವಿ. ಕೆಲವು ಸುಮಾರು 7.5 ಅಡಿ ಪೈಪ್ ಇದೆ. 7.5 ಅಡಿ ಅಲ್ಲ, 12 ಅಡಿ. ಅದನ್ನೇನಾದ್ರು ಇನ್ಸ್ಟಾಲ್ ಮಾಡಿದ್ರೆ TBC ಒಂದಲ್ಲಿ ನೀರು ಉಳಿಯೋದು. ನಮಗೇನು ತುರುವೇಕೆರೆ ತಾಲೂಕಿಗೆ 280 TMC ಅಲಾಟ್ ಆಗಿದೆ. ಒಂದಲ್ಲಿ ನಮಗೆ ಬರೋದು ಗುಬ್ಬಿಗೆ ಬರೀ ಗುಬ್ಬಿ, ಚಿಕ್ಕನಹಳ್ಳಿ, ಮಧುಗಿರಿ, ಕೊಟ್ಟಗೆರೆ, ತುಮಕೂರಿಗೆಲ್ಲ ಅದು ಕ್ಯಾನ್ಸರ್ ಆಗಿಬಿಡ್ತಾರೆ. ಹೊತ್ತು 80 ಸಿಕ್ಕ ಇದನ್ನ ಅನ್ಯಾಯ ಈಗಾಗಲೇ ನಾವು ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದೇವೆ. ಮತ್ತೆ ಹೋಗಿ ಎಲ್ಲ ಚಾನಲ್ ಮುಚ್ಚಿದ್ವಿ. CS ಪುರದಲ್ಲಿ ಸಾವಿರಾರು ಜನ ಗೆದ್ದು ಬಂದಿದ್ದಾರೆ, ಹೋರಾಟ ಮಾಡ್ತಾರೆ. ಇವಾಗ ಅರ್ಥವಾಗಿದೆ ಇದೇನಾದ್ರೆ ನಮ್ಮ ಬದುಕು ಹಾಳಾಗ್ತದೆ ಅಂತಕ್ಕಂಥದ್ದು ಅವ್ರಿಗೆ ಭಾವನೆ ಬಂದಿದೆ. ಹಾಗಾಗಿ ಜಾಗೃತರಾಗಿದ್ದಾರೆ. ಆದ್ರೆ ತುರುವೇಕೆರೆಯವರು ಯಾಕೆ ಇನ್ನೂ ಜಾಗೃತರಾಗಿಲ್ಲ. ಹಾಗಾಗಿ ಎಲ್ಲ ಈ ಜಿಲ್ಲೆಯ ಜನ ಒಗ್ಗಟ್ಟಾಗಿ ಪಕ್ಷಭೇದ ಮತ್ತು ಹೋರಾಟಕ್ಕೆ ಕೈಯಾಗಬೇಕು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ವಕ್ತಾರ ವೆಂಕಟಾಪುರ ಯೋಗೇಶ್, ವೈಜೇಂದ್ರ, ಮಾದಿಹಳ್ಳಿ ಕಾಂತರಾಜ್ ಇನ್ನೂ ಹಲವರು ಹಾಜರಿದ್ದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ. ಬಾಗೇಪಲ್ಲಿ ಗ್ರಾಮ ದೇವತೆ ಗಂಗಮ್ಮ ದೇವಿಯ ಕರಗ ಮಹೋತ್ಸವ ಶನಿವಾರ ರಾತ್ರಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಗಂಗಮ್ಮ ದೇವಿಗೆ ವಿಶೇಷವಾಗಿ ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಗಂಗಮ್ಮ ದೇವಾಲಯದಲ್ಲಿ ಸಾವಿರಾರು ಮಂದಿ ಭಕ್ತರು ಸಾಲಿನಲ್ಲಿ ನಿಂತು ಪೂಜೆ ಸಲ್ಲಿಸಿದರು. ಬಾಗೇಪಲ್ಲಿ ಗ್ರಾಮ ದೇವತೆ ಗಂಗಮ್ಮ ದೇವಿಯ ಕರಗ ಮಹೋತ್ಸವ ಶನಿವಾರ ರಾತ್ರಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಶನಿವಾರ ರಾತ್ರಿ 10 ಗಂಟೆಗೆ ವಾಹಿನಿಕುಲ ಧರ್ಮೇಂದ್ರ ಅವರಿಗೆ ಬಳೆ ತೊಡಿಸುವ ಕಾರ್ಯಕ್ರಮ ನಡೆಯಿತು. ಬಳೆಗಳಿಗೆ ಹಾಗೂ ಆಯುಧಗಳಿಗೆ ಪೂಜೆ ಮಾಡಲಾಯಿತು. ನಂತರ ಗಂಗಮ್ಮ ದೇವಾಲಯದಿಂದ ಹೂವಿನ ಕರಗ ಹೊತ್ತ ಧರ್ಮೇಂದ್ರ ಅವರು ತಮಟೆಗಳ ವಾದನಕ್ಕೆ ಹೆಜ್ಜೆ ಹಾಕಿದ್ರು. ಕರಗದ ಪ್ರಯುಕ್ತ ತಾಲೂಕು ಮಾತ್ರವಲ್ಲದೆ ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ಕಡೆಗಳಿಂದ ಸಾವಿರಾರು ಮಂದಿ ಭಕ್ತರು ಸೇರಿದ್ರ. ಭಕ್ತಾದಿಗಳಿಗೆ ವಿಶೇಷವಾಗಿ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಅವರು ಅನ್ನ ಪ್ರಸಾದವನ್ನ ಏರ್ಪಡಿಸಿದ್ರ. ಭಕ್ತಾದಿಗಳು ಪ್ರಸಾದ ಸವಿಯಲು ಸಾವಿರಾರು ಜನ ಆಗಮಿಸಿದ್ರ. ನಂತರ ಗಂಗಮ್ಮ ದೇವಾಲಯದಿಂದ ಹೂವಿನ ಕರಗ ಹೊತ್ತ ಧರ್ಮೇಂದ್ರ ಅವರು ತಮಟೆಗಳ ವಾದನಕ್ಕೆ ಹೆಜ್ಜೆ ಹಾಕುತ್ತಾ ಸಾಗಿದ್ರ. ಕರಗದ ಪ್ರಯುಕ್ತ ತಾಲೂಕು ಮಾತ್ರವಲ್ಲದೆ ವಿವಿಧೆಡೆಗಳಿಂದ ಸಾವಿರಾರು ಮಂದಿ ಭಕ್ತರು ಸೇರಿದ್ರ. ತಾಲೂಕು ಕಚೇರಿ ಮುಂದೆ ಹಾಗೂ ಪಟ್ಟಣದ ಬಾಲಕಿಯರ ಸರ್ಕಾರಿ ಶಾಲಾ ಆವರಣದಲ್ಲಿ ಏರ್ಪಡಿಸಿದ್ದ ನೃತ್ಯ ಕಾರ್ಯಕ್ರಮದಲ್ಲಿ ಕನ್ನಡ ಹಾಡುಗಳಿಗೆ ಕರಗ ಹೊತ್ತ ಧರ್ಮೇಂದ್ರ ಅವರು ದೀಪ ಹಿಡಿದು ನೃತ್ಯ ಮಾಡಿದ್ರ. ಪಟ್ಟಣದ ಮುಖ್ಯ ರಸ್ತೆಯ ಡಾಕ್ಟರ್ HN ವೃತ್ತದವರೆಗೆ ಬೆಸ್ಕಾಂ ಎರಕಾಲುವೆ ರಸ್ತೆ, ಸಿವಿಲ್ ನ್ಯಾಯಾಲಯ, ಶಂಕರಮಠ, ಆವಲಮಂದೆ ರಸ್ತೆ, ದರ್ಗಾ ವೃತ್ತ, ಅಂಬೇಡ್ಕರ್ ಕಾಲೋನಿ, ಗೋಳೂರು ರಸ್ತೆ, ವಾಲ್ಮೀಕಿ ನಗರ, ಕಾರ್ಮಿಕರ ಬಡಾವಣೆ, ಕೊತ್ತಪಲ್ಲಿ ರಸ್ತೆ, ನೇತಾಜಿ ವೃತ್ತ ಹಾಗೂ ಸಂತೆ ಮೈದಾನದ ರಸ್ತೆಗಳಲ್ಲಿ ಹೂವಿನ ಕರಗ ಮೆರವಣಿಗೆ ಮಾಡಲಾಯಿತು.
ಮನೆಗಳ ಮುಂದೆ ನೀರು ಹಾಕಿ ರಂಗೋಲಿ ಬಿಡಿಸಿ ಕರಗಕ್ಕೆ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿದ್ರ. ಹೂವಿನ ಕರಗದಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿಶೇಷ ಪೂಜೆ ಸಲ್ಲಿಸಿದ್ರ. ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಅವರು ಮುಖಾಮುಖಿ ಭೇಟಿಯಾಗಿ ವಿಶೇಷ ಪೂಜೆಯಲ್ಲಿ ಭಾಗಿಯಾದ್ರ. ಪರಸ್ಪರ ಕೈ ಮುಗಿದ್ರ. ಕರಗ ಮಹೋತ್ಸವದ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಜಿ ಸುಧಾಕರ್, ಖಜಾಂಚಿ ಬಿಆರ್ ನರಸಿಂಹನಾಯ್ಡು, ಮರಿಯಪ್ಪ, ಆದಿಮೂರ್ತಿ, ಸೂರ್ಯನಾರಾಯಣ ರೆಡ್ಡಿ ಇನ್ನು ಮತ್ತಿತರರು ಹಾಜರಿದ್ರ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀಕಾರ್ ಪಬ್ಲಿಕ್ ಶಾಲೆ. ಸುಂದರ ಹಾಗೂ ಪ್ರಶಾಂತ ವಾತಾವರಣ, ಪಠ್ಯದ ಜೊತೆಗೆ ಕ್ರೀಡೆಗೂ ಪ್ರಾತಿನಿಧ್ಯ, ಯೋಗ, ನೃತ್ಯ, ಚಿತ್ರಕಲೆಗೂ ಪ್ರಾಧಾನ್ಯತೆ, ಅಂತಾರಾಷ್ಟ್ರೀಯ ಮಟ್ಟದ ಆಂಗ್ಲ ಭಾಷಾ ಪ್ರಾವೀಣ್ಯತೆ, ನುರಿತ ಶಿಕ್ಷಕರಿಂದ ಬೋಧನೆ, ಸುಸಜ್ಜಿತ ವಾಹನ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗೆ ಆದ್ಯತೆ, ಡಿಜಿಟಲ್ ಸ್ಮಾರ್ಟ್ ಕ್ಲಾಸ್, ಕಂಪ್ಯೂಟರ್ ತರಬೇತಿ. ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಶ್ರೀಕಾರ್ ಪಬ್ಲಿಕ್ ಶಾಲೆ. ದಾಖಲಾತಿ ಪ್ರಾರಂಭವಾಗಿದೆ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ ಶ್ರೀಕಾರ್ ಪಬ್ಲಿಕ್ ಶಾಲೆ, ಮಯೂಗ ಬೇಕರಿ ಮುಂಭಾಗ, ಗುಡಿಬಂಡೆ. ಮೊಬೈಲ್ ಸಂಖ್ಯೆ 9380535768. ಮತ್ತೊಂದು ಮೊಬೈಲ್ ಸಂಖ್ಯೆ 9902199028. ನಿಮ್ಮ ಮಕ್ಕಳ ಅತ್ಯುತ್ತಮ ಶಿಕ್ಷಣಕ್ಕಾಗಿ ನ್ಯೂ ಹಾರಿಸನ್ ಆಂಗ್ಲ ಮಾಧ್ಯಮ ಶಾಲೆ. ಡಾಕ್ಟರ್ ಜಿವಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಮುನ್ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆ. ನ್ಯೂ ಹಾರಿಸನ್ ಶಾಲೆಯ ಕಾರ್ಯದರ್ಶಿ ವಿಘ್ನೇಶ್ ಬಾಬು ಜಿಎಂ, ಬಿಇಎಂಎಸ್ ಟೆಕ್ಸಾಸ್ 4&M ಅಮೆರಿಕ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಶಾಲೆ. ಕಳೆದ 15 ವರ್ಷದಿಂದ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ, ಅತಿ ಹೆಚ್ಚು ಅತ್ಯುನ್ನತ ಶ್ರೇಣಿ ಫಲಿತಾಂಶ ಪಡೆಯುತ್ತಿರುವ ಏಕೈಕ ಶಾಲೆ. ಎಲ್ಕೆಜಿಯಿಂದ ಎಸ್ಎಸ್ಎಲ್ಸಿವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ, ನುರಿತ ಶಿಕ್ಷಕರು ಮತ್ತು ಆರಾಮದಾಯಕ ವಾತಾವರಣ ಹೊಂದಿದ ಶಾಲೆ. ಯಾವುದೇ ಒತ್ತಡವಿಲ್ಲದೆ ಮಕ್ಕಳ ಅತ್ಯುತ್ತಮ ಭವಿಷ್ಯದ ವೃತ್ತಿ ಜೀವನಕ್ಕೆ ಸಹಾಯ. ಶಾಲಾ ಶೈಕ್ಷಣಿಕ ಪಠ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ, ನಾಟಕ, ಸಂಗೀತ, ನೃತ್ಯ ಮತ್ತು ಕ್ರೀಡೆಗಳು ಹೆಚ್ಚಿನ ಆಯೋಜನೆ. ಸುವಿಶಾಲ ಆಟದ ಮೈದಾನ, ಸುಸಜ್ಜಿತ ಶಾಲಾ ಕಟ್ಟಡ, ಸುಭದ್ರತೆಯ ಶಾಲಾ ಬಸ್ಗಳ ಸಂಪರ್ಕ. ಮತ್ತೇಕೆ ತಡ? ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಸಂಪರ್ಕಿಸಿ ನ್ಯೂ ಹಾರಿಸನ್ ಶಾಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9448664528. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ.
ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಕಲ್ಯಾಣಿ ಸ್ವಚ್ಛತೆ ಮಾಡಿದ ಬೆನ್ನಲ್ಲಿಯೇ ಗುಡಿಬಂಡೆಯಲ್ಲಿಯೂ ಕಲ್ಯಾಣಿಗಳ ಸ್ವಚ್ಛತೆಗೆ ಯುವಕರು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಮುಂದಾಗಿವೆ. ಗುಡಿಬಂಡೆ ಪಟ್ಟಣದ ಬೆಳಗಿರಿ ರಂಗನ ಬಾವಿ ಸಮೀಪದ ಕಲ್ಯಾಣಿ ಸೇರಿದಂತೆ ತಾಲೂಕಿನ ಅಲಗಿದರೇನಹಳ್ಳಿ ಪುರಾತನ ಸತ್ಯಮದೇವಿ ಕಲ್ಯಾಣಿಯನ್ನ ಯೂತ್ ಫಾರ್ ಸೇವಾ ಸಂಸ್ಥೆ ಹಾಗೂ ಗ್ರಾಮ ವಿಕಾಸ ಸಂಸ್ಥೆಯಿಂದ ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಕಲ್ಯಾಣಿ ಸ್ವಚ್ಛತೆ ಮಾಡಿದ ಬೆನ್ನಲ್ಲಿಯೇ ಗುಡಿಬಂಡೆಯಲ್ಲಿಯೂ ಕಲ್ಯಾಣಿಗಳ ಸ್ವಚ್ಛತೆಗೆ ಯುವಕರು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಮುಂದಾಗಿವೆ. ಗುಡಿಬಂಡೆ ಪಟ್ಟಣದ ಬೆಳಗಿರಿ ರಂಗನಬಾವಿ ಸಮೀಪದ ಕಲ್ಯಾಣಿ ಸೇರಿದಂತೆ ತಾಲೂಕಿನ ಅಲಗೆದರೇನಹಳ್ಳಿಯ ಪುರಾತನ ಸತ್ಯಮದೇವಿ ಕಲ್ಯಾಣಿಯನ್ನ ಯೂತ್ ಫಾರ್ ಸೇವಾ ಸಂಸ್ಥೆ ಹಾಗೂ ಗ್ರಾಮ ವಿಕಾಸ ಸಂಸ್ಥೆಯಿಂದ ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಯಿತು. ಕಲ್ಯಾಣಿ ಸ್ವಚ್ಛತೆ ನಂತರ ಜಿಎಸ್ ನಾಗರಾಜು ಮಾತನಾಡಿ, ಪೂರ್ವಜರು ನಿರ್ಮಾಣ ಮಾಡಿರುವ ಐತಿಹಾಸಿಕ ಸ್ಮಾರಕಗಳನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ಹಾದಿಯಲ್ಲಿ ಪುರಾತನ ಕಲ್ಯಾಣಿಗಳ ಸುತ್ತಮುತ್ತ ಬೆಳೆದಿರುವ ಗಿಡಗಂಟೆಗಳು ತ್ಯಾಜ್ಯ ಸ್ವಚ್ಛಗೊಳಿಸಿ ಕಲ್ಯಾಣಿಯನ್ನ ಪುನಶ್ಚೇತನಗೊಳಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಗ್ರಾಮೀಣ ಯುವಕರಲ್ಲಿ ಪರಿಸರ ಪ್ರೇಮ ಮೂಡಿಸುವುದು ಉದ್ದೇಶವಾಗಿದೆ ಎಂದರು. ಯೂತ್ ಫಾರ್ ಸೇವಾ ಸಂಸ್ಥೆಯಿಂದ ಗುಡಿಬಂಡೆ ತಾಲೂಕಿನಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ವಿಚಾರವಾಗಿದೆ ಎಂದರು. ಈ ವೇಳೆ ಯೂತ್ ಫಾರ್ ಸೇವಾ ಸಂಸ್ಥೆಯ 40ಕ್ಕೂ ಹೆಚ್ಚು ಯುವಕರು ಭಾಗಿಯಾಗಿದ್ದರು. ಇದು ಬೆಳಗಿರಿ ರಂಗನ ಬಾವಿ ಅಂತ ಈ ಒಂದು ಕಲ್ಯಾಣಿ, ಇದು ಬೆಳಗಿರಿ ರಂಗನ ಬಾವಿಯ ಒಂದು ಕಲ್ಯಾಣಿ. ಇದು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂಥ ಒಂದು ಕಲ್ಯಾಣಿ. ಇದು ಸುಮಾರು ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಕಲ್ಯಾಣಿ. ಈ ಕಲ್ಯಾಣಿಯಲ್ಲಿ ತುಂಬ ಯಾವಾಗಲೂ ಕೂಡ ನೀರಿದ್ದು ಇತ್ತೀಚೆಗೆ ನೀರು ಕಡಿಮೆ ಆಗಿ ಏನು ಅಂತ ನೀರಿನ ಮಟ್ಟ ಕಡಿಮೆ ಆಗಿರೋದ್ರಿಂದ ಈ ಬಾರಿ ಪೂರ್ತಿ ಬತ್ತಿ ಹೋಗಿದೆ. ಈ ಸುಮಾರು ವರ್ಷಗಳಿಂದ ಕೂಡ ಇದೇ ರೀತಿ ಪೂರ್ತಿ ಖಾಲಿಯಾಗಿತ್ತು. ಆವಾಗಲೂ ಕೂಡ ಸೇವೆಯಿಂದ ಎಲ್ಲರೂ ಸಾರ್ವಜನಿಕರು ಎಲ್ಲ ಸೇರಿ ಈ ಒಂದು ಕ್ಲೀನ್ ಮಾಡಿರ್ತಾಗಿದ್ದು, ಸ್ವಚ್ಛತೆ ಆಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಆಗಿರಲಿಲ್ಲ, ಯಾವಾಗಲೂ ನೀರು ಇರ್ತಾ ಇತ್ತು. ಮತ್ತು ಊರಿನ ಜನ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಒಂದು ಸ್ವಚ್ಛತೆಯನ್ನು ಕಾಪಾಡುತ್ತಾ ಇದನ್ನು ಕುಡಿಯೋದಕ್ಕೂ ಕೂಡ ನೀರನ್ನು ಬಳಸ್ತಾ ಇದ್ರು. ಇವಾಗ ಕುಡಿಯೋದಕ್ಕೆ ಈ ನೀರು ಅವಾಗ ಬರ್ತಾ ಇತ್ತಂಥ ನೀರು ಬಹಳ ಸಿಹಿಯಾಗಿ ಮತ್ತು ಏನು ಫ್ಲೋರೈಡ್ ಇಲ್ಲದಿರ ಫ್ಲೋರೈಡ್ ಮುಕ್ತ ನೀರಾಗಿತ್ತು. ಅಷ್ಟು ಶುದ್ಧವಾಗಿ ಕೂಡ ಇರ್ತಾಯಿತ್ತು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಲ್ಯಾಣಿಯನ್ನು ಯಾರೂ ಸಹ ನಗರಸಭೆ ಇನ್ನೊಬ್ಬರು, ಯಾಕೆಂದರೆ ಇದು ಮುಜರಾಯಿ ದೇವಸ್ಥಾನಕ್ಕೆ ಮುಜರಾಯಿಗೆ ಸೇರಿರ್ತಕ್ಕಂಥ ಒಂದು ಜಾಗ, ಸಾರ್ವಜನಿಕರು ಎಲ್ಲರೂ ಕೂಡ ಉಪಯೋಗಿಸ್ತಾ ಇದ್ರು. ಈ ಅಕ್ಕಪಕ್ಕ ಈ ಊರಿಗೆ ಅಂಟಿಕೊಂಡಂತೆ ಇರೋದರಿಂದ ಅಕ್ಕಪಕ್ಕ ಜನ ಬಂದು ಇಲ್ಲಿ ಕುಡಿದು ಬಾಟಲ್ ಹಾಕೋದು ಇದೆಲ್ಲ ಕೂಡ ನಡೀತಾ ಇತ್ತು. ಅದಕ್ಕಾಗಿ ಈ ಒಂದು ದೇವಸ್ಥಾನದ ಸಮಿತಿಯಿಂದ ನಾವು ಮತ್ತು ಸ್ವಯಂ ಸೇವಕರು, ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು, ಭಾರತೀಯ ಜನತಾ ಪಕ್ಷದಿಂದ ಮತ್ತು ಇಲ್ಲಿನ ಭಕ್ತಾದಿಗಳು, ಸಾರ್ವಜನಿಕರು ಎಲ್ಲರೂ ಸೇರಿ ಈ ಒಂದು ಜೀರ್ಣೋದ್ಧಾರ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಇಷ್ಟು ತುಂಬಿರೋದ್ರಿಂದ ಯೂತ್ ಫಾರ್ ಸೇವಾ ಸಮಿತಿಯವರು ಸಹ ಇವಾಗ ಇಲ್ಲಿಗೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಪಟ್ಟಣ ಪಂಚಾಯತ್ಯ ಪುರಸಭೆಯ ಕಾರ್ಮಿಕರು ಕೂಡ ಬಂದು ನಮ್ಮೊಂದಿಗೆ ಪಾಲ್ಗೊಂಡು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಈ ಒಂದು ಉದ್ಧಾರ ಮಾಡಿ ಇದನ್ನು ಒಂದು ಅಂತರ್ಮಟ್ಟನ ಏನು ಈ ನೀರಿನ ಸ್ವಚ್ಛತೆಯನ್ನು ಕಾಪಾಡೋ ಸಲುವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಕಾನೂನು ಬಾಹಿರವಾಗಿ ಅವಧಿ ಮುಗಿದ ಕೀಟನಾಶಕ ಮಾರಾಟ ಮಾಡುತ್ತಿದ್ದ ಅಂಗಡಿಯ ಮೇಲೆ ದಿಢೀರ್ ದಾಳಿ ನಡೆಸಿರುವ ಅಧಿಕಾರಿಗಳು ಅಂಗಡಿಯಲ್ಲಿದ್ದ ಕೀಟನಾಶಕಗಳನ್ನು ಪರಿಶೀಲನೆ ನಡೆಸಿ ಅವಧಿ ಮುಗಿದ ಕೀಟನಾಶಕಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ್ದಾರೆ. ಅವಧಿ ಮೀರಿದ ಕೀಟನಾಶಕ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಎಡಿ ನೇತೃತ್ವದ ಅಧಿಕಾರಿಗಳ ತಂಡ ಇಂದು ಕೀಟನಾಶಕ ಅಂಗಡಿಯ ಮೇಲೆ ದಿಢೀರ್ ದಾಳಿ ನಡೆಸಿ ಅಂಗಡಿ ಪರಿಶೀಲಿಸುವ ಜೊತೆಗೆ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ್ದಾರೆ. ಪಾವಗಡ ತಾಲೂಕಿನ ದೊಡ್ಡಹಳ್ಳಿಯ SLN ಟ್ರೇಡರ್ಸ್ ಗೊಬ್ಬರ ಅಂಗಡಿಯಲ್ಲಿ ಅವಧಿ ಮುಗಿದ ಕ್ರಿಮಿನಾಶಕ ಮಾರಾಟ ಮಾಡಲಾಗುತ್ತಿತ್ತು.
ಜಿಎಸ್ಟಿ ಬಿಲ್ ಹಾಗೂ ಗೊಬ್ಬರದ ಅಂಗಡಿಯ ಹೆಸರು ಬರೆಸದೆ ಅಂಗಡಿಯ ಸೀಲ್ ಇರುವ ರಶೀದಿ ನೀಡದೆ ಅಕ್ರಮವಾಗಿ ಗೊಬ್ಬರ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದು ದಿಢೀರನೆ ಅಂಗಡಿ ಮೇಲೆ ಕೃಷಿ ಇಲಾಖೆಯ ಎಡಿ ಅಜಯ್ ಕುಮಾರ್ ದಾಳಿ ನಡೆಸಿ ಅಂಗಡಿ ಪರಿಶೀಲಿಸಿ ನೋಟಿಸ್ ನೀಡಿದ್ದಾರೆ. ಅಂಗಡಿ ಪರಿಶೀಲನೆ ವೇಳೆ ಅವಧಿ ಮುಗಿದ ಕ್ರಿಮಿನಾಶಕಗಳ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಅಲ್ಲದೆ ಸ್ಥಳೀಯರು ತಾಲೂಕು ಹಾಗೂ ಜಿಲ್ಲಾ ಕೃಷಿ ಇಲಾಖೆ ಹೆಸರನ್ನ ಬಳಸಿಕೊಂಡು ಸಭೆ ಎಂದು ಹೇಳಿ ಮಹಿಳೆಯರನ್ನ ಕರೆದೊಯ್ಯುತ್ತಿರುವ ಬಗ್ಗೆ ಮಾಹಿತಿ ನೀಡಲಾಗಿದ್ದು, ಇಲಾಖೆ ಹೆಸರನ್ನ ದುರುಪಯೋಗ ಪಡಿಸಿಕೊಂಡ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವಂತೆ ಎಡಿ ಅಜಯ್ ಕುಮಾರ್ ತಿಳಿಸಿದ್ದಾರೆ. ಪಾವಗಡ ಪಟ್ಟಣದ ಅನೇಕ ಅಂಗಡಿಗಳಲ್ಲಿ ನಿಷೇಧಿಸಿರುವ ಮಾರಾಟಕ್ಕೆ ಅನುಮತಿ ಇಲ್ಲದ ಹಾಗೂ ಅವಧಿ ಮುಗಿದ ಕೀಟನಾಶಕಗಳನ್ನು ನಿರಂತರವಾಗಿ ಮಾರಾಟ ಮಾಡುತ್ತಿರುವ ಬಗ್ಗೆ ತಾಲೂಕು ಜಿಲ್ಲಾ ಮಟ್ಟದ ಹಾಗೂ ವಿಜಿಲೆನ್ಸ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಇವರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಕಿಡಿಕಾರಿದ್ರು. ಈ ವೇಳೆ ಎಡಿ ಅಜಯ್ ಕುಮಾರ್ ಮಾತನಾಡಿ, ಅವಧಿ ಮುಗಿದ ಕೀಟನಾಶಕ ಮಾರಾಟ ಮತ್ತು ಖರೀದಿ ಮಾಡುವ ರೈತರಿಗೆ ಜಿಎಸ್ಟಿ ಬಿಲ್ ನೀಡಬೇಕು. ಇಲಾಖೆ ಹೆಸರು ಬಳಸಿಕೊಂಡ್ರೆ ನಿರ್ದಾಕ್ಷಿಣ್ಯ ಕ್ರಮ ತಪ್ಪಿದ್ದಲ್ಲ, ಜೊತೆಗೆ ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಸೂಚಿಸಿದ್ರು. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ನಗರ್ಲೆ ಗ್ರಾಮದಲ್ಲಿ ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಮತ್ತು ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಅವರ ನುಡಿನಮನ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಯುವಕರ ಸಂಘದಿಂದ ಆಯೋಜಿಸಲಾಗಿತ್ತು. ದಿವಂಗತ ವೈ ಶ್ರೀನಿವಾಸ್ ಪ್ರಸಾದ್ ಮತ್ತು ಐಎಎಸ್ ಅಧಿಕಾರಿ ಹಾಗೂ ನಟ ದಿವಂಗತ ಕೆ ಶಿವರಾಮ್ ಅವರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸಿ ನಗರ್ಲಿ ಗ್ರಾಮಸ್ಥರು ನುಡಿ ನಮನ ಸಲ್ಲಿಸಿದ್ರ. ಬಳಿಕ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್ ಮಾತನಾಡಿ, ಶ್ರೀನಿವಾಸ್ ಪ್ರಸಾದ್ ರವರು ಹೋರಾಟದ ಮೂಲಕವೇ ರಾಜಕಾರಣಕ್ಕೆ ಬಂದ್ರ. ಎಲ್ಲಾ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯವನ್ನ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದ್ರ. ಸಾಮಾಜಿಕ ಹರಿಕಾರ, ಚಿಂತಕ, ಸಾಮಾಜಿಕ ಸುಧಾರಕ ಎಂದರೆ ತಪ್ಪಾಗಲಾರದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಸಚಿವರಾಗಿ ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡಿದ್ರ. ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು ಎಂದು ಹೇಳುತ್ತಿದ್ರ. ಹೇಳಿದ ಕೆಲಸವನ್ನ ಚಾಚು ತಪ್ಪದೆ ಮಾಡುತ್ತಿದ್ರ. ತಳ ಸಮುದಾಯಕ್ಕೆ ಮೊದಲ ಆದ್ಯತೆ ನೀಡಿ ಪ್ರತಿ ಸಮುದಾಯಕ್ಕೂ ಭವನ ನಿರ್ಮಾಣ ಮಾಡಲು ಸ್ಥಳಾವಕಾಶ ಮಾಡಿಕೊಟ್ಟು ನಿವೇಶನಗಳನ್ನು ನೀಡಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಆದರ್ಶವನ್ನ ರೂಪಿಸಿಕೊಂಡಿದ್ರು. ಅವರು ನಮ್ಮೊಟ್ಟಿಗೆ ಇಲ್ಲದಿದ್ರು ಅವರು ಬದುಕಿದ ಬದುಕು ಇನ್ನೂ ಜೀವಂತವಾಗಿದೆ ಎಂದು ಸ್ಮರಿಸಿದ್ದಾರೆ. ಒಬ್ಬ ವ್ಯಕ್ತಿ ಎಸ್ಟಿಗಳಲ್ಲಿ ಮುಂದೆ ಬರ್ತಕ್ಕಂಥ ಇವ್ರನ್ನ ಪ್ರಭಾವಶಾಲಿಗಳನ್ನು ಬೆಳೆಯೋದಕ್ಕೆ ಬರಲ್ಲ. ಆದ್ರಿಂದ ಐಎಎಸ್ ಪಾಸ್ ಮಾಡ್ತಕ್ಕಂಥ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಸಿದ್ದರಾಮಯ್ಯ. ಅವ್ರನ್ನ ಇಲ್ಲಿ ಮುಂದೆ ತರೋದಕ್ಕೆ ಮತ್ತು ಪ್ರಚಾರಕ್ಕಾಗಿ ಬೆಳೆಯೋದಕ್ಕೆ ಹೋಗಿಲ್ಲ. ಇದು ನಮ್ಮ ದುರಂತ, ನಮ್ಮ ದೇಶದ ದುರಂತ. ಈ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಎಷ್ಟು ಮಾತ್ರ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮನು, ಧರ್ಮೇಂದ್ರ, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್, ಗುತ್ತಿಗೆದಾರ ಮಹದೇವಸ್ವಾಮಿ, ಯುವ ಮುಖಂಡರಾದ ಗುರುಪಾದಸ್ವಾಮಿ, ಪ್ರಜ್ವಲ್, ರೈತ ಮುಖಂಡ ಬೊಕ್ಕಹಳ್ಳಿ ನಂಜುಂಡಸ್ವಾಮಿ, ಮುಖಂಡರಾದ ಸ್ವಾಮಿ, ಗೌರಿಶಂಕರ್, ಕೆಂಪರಾಜು, ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಪವನ್ ಕುಮಾರ್, ಇಸ್ಮಾಯಿಲ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಉರಗ ರಕ್ಷಕ ಸ್ನೇಕ್ ಪೃಥ್ವಿ ಅವರಿಗೆ ಮತ್ತೆ ಹಾವು ಕಡಿದಿದೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ನಿಲ್ಲಿಸಿದ್ದ ಸ್ವಿಫ್ಟ್ ಕಾರಿನಲ್ಲಿ ಕೆರೆ ಹಾವು ಸೇರಿಕೊಂಡಿತ್ತು. ಇದನ್ನು ಕಂಡ ಕಾರು ಮಾಲೀಕ ಕೂಡಲೇ ಉರಗ ರಕ್ಷಕ ಸ್ನೇಕ್ ಪೃಥ್ವಿ ಅವರಿಗೆ ಮಾಹಿತಿ ನೀಡಿದ್ದು, ಪೃಥ್ವಿರಾಜ್ ಹಾವು ರಕ್ಷಣೆ ಮಾಡುವ ವೇಳೆ ಹಾವು ಅವರ ಕೈಗೆ ಕಚ್ಚಿದೆ. ಹಾವು ಸಂರಕ್ಷಣೆ ವೇಳೆ ಉರುಗ ತಜ್ಞನಿಗೆ ಹಾವು ಕಚ್ಚಿದ ಘಟನೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ನಡೆದಿದೆ. ಕೆರೆ ಹಾವು ಸ್ವಿಫ್ಟ್ ಕಾರಿನಲ್ಲಿ ಸೇರಿಕೊಂಡಿತ್ತು. ಈ ಹಿನ್ನೆಲೆ ಸ್ಥಳೀಯ ಉರುಗ ತಜ್ಞ ಪೃಥ್ವಿರಾಜ್ ಅವರನ್ನ ಕರೆಸಲಾಗಿತ್ತು. ಸ್ಥಳಕ್ಕೆ ಬಂದ ಪೃಥ್ವಿಯವರು ಹಾವು ಹಿಡಿದು ರಕ್ಷಣೆ ಮಾಡಿದ್ರ. ಆದರೆ ಈ ವೇಳೆ ಜನರನ್ನ ನೋಡಿ ಗಾಬರಿಯಾದ ಹಾವು ರೋಷದಿಂದ ಅವರ ಕೈಗೆ ಕಚ್ಚಿದೆ. ಹಾವು ಕಚ್ಚುವ ದೃಶ್ಯ ಸಾರ್ವಜನಿಕರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೂಡಲೇ ಉರುಗ ತಜ್ಞ ಪೃಥ್ವಿರಾಜ್ಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಕೆರೆ ಹಾವುಗಳು, ಹಾಲು ಹಾವುಗಳು, ಬಳ್ಳಿ ಹಾವುಗಳು ಮತ್ತು ಇಂಡಿಗೋ ಹಾವುಗಳು ಒಂದೇ ಜಾತಿಗೆ ಸೇರಿವೆ. ಇವುಗಳು ಉತ್ತರ ಗೋಳಾರ್ಧದಲ್ಲಿ ಹೆಚ್ಚು ಕಂಡು ಬರುತ್ತವೆ. ಇವುಗಳ ಮುಖ್ಯ ಆಹಾರ ಇಲಿ, ಕೀಟಗಳು ಮತ್ತು
ಸಣ್ಣ ಪಕ್ಷಿಗಳು. ಇವುಗಳ ಕಡಿತ ತುಂಬಾ ವಿರಳ. ಇವು ಸಾಮಾನ್ಯವಾಗಿ ಮಾನವರಿಗೆ ಅಪಾಯಕಾರಿಯಲ್ಲ. ಅಲ್ಲದೆ ಇಂತಹ ಹಾವುಗಳು ವಿಷರಹಿತವಾಗಿದ್ದು ಇವು ಕಚ್ಚಿದರೂ ಹೆಚ್ಚು ಅಪಾಯಕಾರಿಯಲ್ಲ ಎಂದು ತಜ್ಞರು ಹೇಳಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಖಾಸಗಿ ಕಲ್ಯಾಣ ಮಂಟಪವೊಂದರಲ್ಲಿ ಮದುವೆ ನಡೆಯುತ್ತಿತ್ತು. ಎಲ್ಲರ ಗಮನ ಮದುವೆ ಸಂಭ್ರಮದಲ್ಲಿ ಲೀನವಾಗಿತ್ತ. ಆದರೆ ಕದೀಮನೊಬ್ಬ ಮದುವೆ ಮನೆಗೆ ನುಸುಳಿ ತನ್ನ ಕೈ ಚಳಕ ತೋರಿಸಲು ಯತ್ನ ಮಾಡಿದ್ದು ಅಲ್ಲಿದ್ದವರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ. ಕಳ್ಳನನ್ನ ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಜನರು. ಈ ಕುರಿತು ಕಂಪ್ಲೀಟ್ ವರದಿ ಇಲ್ಲಿದೆ. ಹೀಗೆ ಮದುವೆ ಮಂಟಪದಲ್ಲಿ ಹಿಗ್ಗಾಮುಗ್ಗಾ ಹೊಡೆಯುತ್ತಿರುವ ದೃಶ್ಯ. ಪೊಲೀಸರು ಕಳ್ಳನನ್ನ ಹಿಡಿದುಕೊಂಡು ಹೋಗುತ್ತಿರುವ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ. ಮದುವೆ ಅಂದರೆ ಎಲ್ಲರೂ ಖುಷಿ ಸಂಭ್ರಮ ಸಡಗರದಲ್ಲಿ ತಲ್ಲೀನರಾಗಿರುತ್ತಾರೆ. ಮದುವೆಗೆ ಬರುವವರು ಒಳ್ಳೆ ಬಟ್ಟೆ ಚಿನ್ನಾಭರಣ ಹಾಕಿಕೊಂಡು ಬಂದಿರ್ತಾರೆ. ಇದನ್ನ ಗಮನಿಸಿದ ಖದೀಮ ಮದುವೆ ಮನೆಗೆ ಸೈಲೆಂಟ್ ಆಗಿ ಬಂದು ಮಹಿಳೆ ಬಳಿ ಚಿನ್ನ ಕದಿಯುವಾಗ ಅಲ್ಲಿದ್ದವರ ಕೈಗೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ. ಕೂಡಲೇ ಕಳ್ಳನನ್ನ ಹಿಡಿದು ಫುಲ್ ಚಾರ್ಜ್ ಮಾಡಿ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಸಾಯಿ ಕೃಷ್ಣ ಫಂಕ್ಷನ್ ಹಾಲ್ನಲ್ಲಿ ನಡೆದಿದೆ. ಸರಾಕದ್ದ ಆರೋಪಿಯನ್ನ ಆಂಧ್ರಪ್ರದೇಶದ ಮುಲ್ಲಮೋತುಕಪಲ್ಲಿ ಗ್ರಾಮದ ಪಿ ನರೇಶ್ ಎಂದು ಗುರುತಿಸಲಾಗಿದೆ. ಮದುವೆ ಮನೆಯಲ್ಲಿ ಮಹಿಳೆಯೊಬ್ಬರು ಬಟ್ಟೆ ಬದಲಿಸುವ ವೇಳೆ ಚಿನ್ನದ ಸರ ಕದಿಯಲು ಯತ್ನ ನಡೆಸಿದ. ಈ ವೇಳೆ ವ್ಯಕ್ತಿಯ ಚಲನವಲನವನ್ನ ಗಮನಿಸಿದ ಮಹಿಳೆ ಕೂಡಲೇ ಸಂಬಂಧಿಗಳಿಗೆ ತಿಳಿಸಿದ್ದಾರೆ. ಕೂಡಲೇ ಅವನನ್ನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಒಟ್ಟಾರೆ ಮದುವೆ ಸಂಭ್ರಮದಲ್ಲಿದ್ದ ಜನರಿಗೆ ಕಳ್ಳ ಮದುವೆ ಮಂಟಪದಲ್ಲಿ ಅಶಾಂತಿ ಸೃಷ್ಟಿಸಿದ್ದಾನೆ. ಕೊನೆಗೂ ತನ್ನ ಕೈ ಚಳಕ ನಡೆಯದೆ ಕಳ್ಳ ಪೊಲೀಸರ ಅತಿಥಿಯಾಗಿದ್ದಾನೆ. ಲೋಕೇಶ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕೂಲಿ ಮಾಡಿ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಗಂಡನಿಗೆ ಔಷಧಿ ಕೊಡಿಸುತ್ತಿದ್ದ ಹೆಂಡತಿ. ಊರಿನವರ ಮಾತು ಕೇಳಿ ಗಂಡನಿಗೆ ಚಿಕಿತ್ಸೆ ಕೊಡಿಸಲೆಂದು ದೂರದ ಊರಿಗೆ ಪ್ರಯಾಣ ಬೆಳೆಸಿದ್ರ. ಆದರೆ ಚಿಕಿತ್ಸೆ ಕೊಡಿಸಿ ಹಿಂದಿರುಗಿದ್ದು ಮಾತ್ರ ಮಸಣಕ್ಕೆ. ಹಾಸನದ ರಸ್ತೆ ಅಪಘಾತದಲ್ಲಿ ಒಟ್ಟು 6 ಮಂದಿ ಮೃತಪಟ್ಟಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು, ಹೀಗೆ ಗ್ರಾಮದಲ್ಲಿ ನೀರವ ಮೌನ. ತಂದೆ ತಾಯಿ ಇನ್ನೇನು ಮನೆಗೆ ಬರುತ್ತಾರೆ ಎಂದು ಕಾದು ಕುಳಿತಿರುವ ಮಕ್ಕಳು. ಅಯ್ಯೋ ಹೀಗೆ ಆಗೋಯ್ತಲ್ಲ ಪಾಪ ಎಂದು ಗುಂಪು ಗುಂಪಾಗಿ ಮಾತನಾಡಿಕೊಳ್ಳುತ್ತಿರುವ ಜನರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರಹಳ್ಳಿಯಲ್ಲಿ. ಶುಕ್ರವಾರ ಸಂಜೆ ನಾರಾಯಣಪ್ಪಗೆ ಚಿಕಿತ್ಸೆ ಎಂದು ಗೋವಾ ಕಡೆಗೆ ಒಟ್ಟು 6 ಜನ ಪ್ರಯಾಣ ಬೆಳೆಸಿದ್ದಾರೆ. ನಾರಾಯಣನ ಹೆಂಡತಿ ಸುನಂದಮ್ಮ, ನಾದಿನಿ ನೇತ್ರಾವತಿ, ರವಿಕುಮಾರ್, ಮಗು ಚೇತನ್ ಮತ್ತು ಕಾರು ಚಾಲಕ ಗುಣಶೇಖರ ಒಟ್ಟು 6 ಮಂದಿ ಗೋವಾ ಕಡೆಗೆ ಪ್ರಯಾಣ ಬೆಳೆಸುತ್ತಾರೆ. ಕಳೆದ 1 ವರ್ಷದ ಹಿಂದೆ ನಾರಾಯಣಪ್ಪನಿಗೆ ಸ್ಟ್ರೋಕ್ ಹೊಡೆದಿದೆ. 1 ವರ್ಷದಿಂದ ಎಲ್ಲ ಆಸ್ಪತ್ರೆಗಳಿಗೆ ಅಲೆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ಅದೇ ಗ್ರಾಮದಲ್ಲಿ ಗೋವಾ ಬಳಿ ಚಿಕಿತ್ಸೆ ಕೊಡಿಸಿ ಇಬ್ಬರಿಗೆ ರೋಗ ವಾಸಿಯಾಗಿತ್ತ. ಹಾಗಾಗಿ ಇವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಫಲಕಾರಿಯಾಗುತ್ತೆ ಎಂದು ಹೇಳಿದ್ದಾರೆ. ಹಾಗಾಗಿ ಗಂಡ ಮತ್ತು ತಂಗಿಯ ಕುಟುಂಬದೊಂದಿಗೆ ಸುನಂದಮ್ಮ ಪ್ರಯಾಣ ಬೆಳೆಸಿದ್ದಾಳೆ. ಚಿಕಿತ್ಸೆ ಕೊಡಿಸಿ ವಾಪಸ್ಸಾಗುವ ವೇಳೆಗೆ ರಸ್ತೆ ಅಪಘಾತವಾಗಿ 6 ಜನ ಮಸಣ ಸೇರಿದ್ದಾರೆ. ಇಂದು ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದ ನಾರಾಯಣಪ್ಪನಿಗೆ ಒಟ್ಟು 3 ಮಕ್ಕಳು, 2 ಹೆಣ್ಣು 1 ಗಂಡು ಮಗು. ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡು ಮಕ್ಕಳು ಈಗ ತಬ್ಬಲಿಗಳಾಗಿದ್ದಾರೆ. ಅಲ್ಲದೆ ಊರಿನಲ್ಲಿ ಮನೆ ಕಟ್ಟಿಸಿಕೊಂಡು ಹೆಂಡತಿ ಮಗುವಿನೊಂದಿಗೆ ಆರಾಮವಾಗಿ ಸಂಸಾರ ಸಾಗಿಸಬೇಕು ಎಂದು ಕನಸು ಕಂಡಿದ್ದ ರವಿಕುಮಾರ್, ಹೆಂಡತಿ ನೇತ್ರಾವತಿ ಮತ್ತು ಮಗ ಚೇತನ್ ಮಸಣ ಸೇರಿದ್ದಾರೆ. ಅಕ್ಕನ ಗಂಡನಿಗೆ ಸಹಾಯ ಮಾಡಲು ಎಂದು ಬಂದ ಒಂದು ಕುಟುಂಬ ಸಂಪೂರ್ಣವಾಗಿ ಮಸಣ ಸೇರಿದೆ. ಇತ್ತ ಕಾರಹಳ್ಳಿಯಲ್ಲಿ ನಾರಾಯಣಪ್ಪ ಮನೆಯ ಮುಂದೆ ನೀರವ ಮೌನ ಮನೆ ಮಾಡಿದ್ರೆ, ಅತ್ತ ರವಿಕುಮಾರ್ ಕಟ್ಟಿಸುತ್ತಿದ್ದ ಹೊಸ ಮನೆಯ ಮುಂದೆ ಗೋಳಾಟ ನೋಡತೀರದು. ಒಟ್ಟಾರೆ ಗಂಡನ ಆರೋಗ್ಯ ಸರಿಪಡಿಸಿ ಒಂದು ಸುಂದರ ಸಂಸಾರ ಸಾಗಿಸಬೇಕು ಎಂದು ಕನಸು ಕಂಡಿದ್ದ ಸುನಂದಮ್ಮ ತಂಗಿ ಗಂಡ ಸೇರಿ ಬಂಧು ಬಾಂಧವರ ಜೊತೆಯಲ್ಲಿ ಮಸಣ ಸೇರಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಜವರಾಯ ಅಟ್ಟಹಾಸ ಮೆರೆದು 2 ಕುಟುಂಬಗಳ ಬಲಿ ತೆಗೆದುಕೊಂಡಿದೆ. ಮಾಡಿ ಹೆಂಡತಿ ಗಂಡ ಪಾಪ ಮಕ್ಕಳು 3 ಜನ ಮಕ್ಕಳು, ಇನ್ನೂ ಒಂದು ಚೆನ್ನಾಗಿದ್ರು. ಪಾಪ ಅದೆಲ್ಲ ಸುತ್ತಾಗಿ ಹಾಸ್ಪಿಟಲ್ ಆಯಿತು.
ಆ ಊರಿನವರೆಲ್ಲ ಒಂದಷ್ಟು ಸಹಾಯ ಮಾಡಿ ಎಲ್ಲ ಉಳಿಸ್ಕೊಂಡಿದ್ವಿ, ಚೆನ್ನಾಗಿ ಪಿಕಪ್ ಆಗಿದ್ದ. ಇನ್ನು ಸ್ವಲ್ಪ ಚೆನ್ನಾಗಿ ದೃಷ್ಟಿ ಕೊಡೋಕ್ಕಂತ ಕಾರವಾರದಲ್ಲಿ ಔಷಧಿ ಕೊಡ್ತಾರೆ ಪ್ಯಾರಾಲಿಸಿಸ್ ಇದಕ್ಕೆ, ಅದಕ್ಕಂತ ಹೋಗಿದ್ರಲ್ಲಿ ಬರಬೇಕಾಗಿದ್ರೆ ಅತಾಚಿರವಾಗಿ ಈ ಥರ ಘಟನೆ ನಡೆದಿದೆ. ನಮ್ಗೆ ಬೆಳಿಗ್ಗೆ ಗೊತ್ತಾಗಿದೆ ಒಂದು 8 ಗಂಟೆ. ಏನಿಲ್ಲ ಏನಿಲ್ಲ 3 ಜನ ಮಕ್ಕಳು ಎಲ್ಲ ಹೆಮ್ಮ ಕೂಲಿ ಮಾಡಿಕೊಂಡು ಮಗ ಹುಷಾರಿಲ್ಲ ಆದಮೇಲೆ ಹೆಮ್ಮ ಕೂಲಿ ಮಾಡಿಕೊಂಡು ಮಾಡ್ತೀವಿ. ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡ್ರಂತೆ, ಅಲ್ಲಿ ತಗೊಂಡು ಅಲ್ಲಿ ಒಂದು ತಿಂಗಳ ಮೇಲೆ ಇದ್ರು. ಅಲ್ಲಿ ಬಂದಮೇಲೆ ತಿರುಗಿ ಪ್ರೈವೇಟಲ್ಲಿ ಹೊರಮೇಲೆ ಈ ಕಡೆ ಎಲ್ಲ ಚಿಕಿತ್ಸೆ ಕೊಡಿಸ್ತಾನೆ ಅವ್ರು ಅವತ್ತಿಂದ ಸ್ವಲ್ಪ ಪರವಾಗಿರಲ್ಲ, ಸ್ವಲ್ಪ ಬೆಟರ್ ಆಗಿತ್ತು. ಆದ್ರೂ ಇವರು ಕಾರವಾರದಲ್ಲಿ ಔಷಧಿ ಕೊಡಿಸ್ಬೇಕಂತೇಳಿ ಇವರು ನಿನ್ನೆ ಹೋಗಿರೋದು ಇವರಲ್ಲಿ. ಅಲ್ಲಿಗೆ ಹೋಗಿ ಅಲ್ಲಿ ಔಷಧಿ ತಗೊಂಡು ಬರೋವಾಗ ಈ ಥರ ಒಂದು ಘಟನೆ ನಡೆದೈತೆ. ಇವರು ಗಂಡ ಹೆಂಡತಿ, ಅವರು ಆಂಟಿ ತಂಗಿ ಸಂಬಂಧಿಕರು ಅಂದರೆ ತಂಗಿ ಗಂಡ ಒಂದು ಮಗು, ಅವ್ರ ಮಗು ಚಿಕ್ಕ ಮಗು. ಇವ್ರು 5 ಜನ ಪ್ಲಸ್ ಡ್ರೈವರ್ ಯಾರು ಅಂತ ಇನ್ನ ಕಾರ್ ಮಾಡಿ ಹೋಗಿದ್ರು. 3 ವರ್ಷ ಆಯ್ತು ಹೇಳ್ಕೊಂಡೇ ಇದ್ರು. ಸುಮ್ಮನೆ ಸ್ವಲ್ಪ ಬೆಟರ್ ಆದಾಗ ತೊಳ್ಳೋದಷ್ಟೇ, ಯಾವುದೇ ಕಷ್ಟ ಇಲ್ಲ. ನಾನು ಶ್ರೀನಿವಾಸ್ ಅಂತ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1,000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಕೆಇಬಿ ಕಚೇರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು, ಇದರಿಂದ ಏಕಾಏಕಿ ಬೆಂಕಿ ಆವರಿಸಿ ಸ್ಟೋರ್ ರೂಮ್ ಹೊತ್ತಿ ಉರಿದಿದೆ. ನಗರದ ಹೃದಯ ಭಾಗದಲ್ಲಿರೋ ಕೆಇಬಿ ಕಚೇರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ ಕಾರಣ
ಜನರಲ್ಲಿ ತೀವ್ರ ಆತಂಕ ಎದುರಾದ ಘಟನೆಯೂ ನಡೆಯಿತು. ಸ್ಟೋರ್ ರೂಮ್ನಲ್ಲಿ ಏಕಾಏಕಿ ಕಾಣಿಸಿಕೊಂಡ ಬೆಂಕಿ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿರುವ ಅನುಮಾನ ವ್ಯಕ್ತವಾಗಿದ್ದು, ಜೋರಾದ ಬೆಂಕಿಯಿಂದ ಸ್ಟೋರ್ ರೂಮ್ ದಗದಗಿಸುತ್ತಿದೆ. ಟ್ರಾನ್ಸ್ಫಾರ್ಮರ್ ಹಾಗೂ ಆಯಿಲ್ ಇರುವ ಸ್ಟೋರ್ ರೂಮ್ ಇದಾಗಿರುವುದರಿಂದ ಆತಂಕ ಹೆಚ್ಚಾಗಿದೆ. ಅಲ್ಲದೆ ಸ್ಟೋರ್ ರೂಮ್ ಪಕ್ಕದಲ್ಲಿ ನಿಂತಿದ್ದ ಕಚೇರಿ ಸಿಬ್ಬಂದಿ ವಾಹನಗಳು ಸುಟ್ಟು ಭಸ್ಮವಾಗಿವೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದು, ವಾಯುನೆಲೆಯಿಂದ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದ. ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರುವ ಅನುಮಾನ ವ್ಯಕ್ತವಾಗಿದ್ದು, ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಜೆಸ್ಕಾಂ ಇಇ ರಮೇಶ್ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ಪ್ರಪಾತಕ್ಕೆ ಉರುಳಿದ ಪರಿಣಾಮ ಕಾರು ಸಂಪೂರ್ಣ ಜಖಂಗೊಂಡಿದ್ದು, ಕಾರಿನಲ್ಲಿದ್ದವರೆಲ್ಲ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಬಾಗೇಪಲ್ಲಿ ಹೊರವಲಯದಲ್ಲಿ ನಡೆದಿದೆ. ಆಂಧ್ರಪ್ರದೇಶದ ಕದರಿಗೆ ಮದುವೆಗೆ ಹೋಗಿ ಹಿಂತಿರುಗಿ ಬರುತ್ತಿದ್ದ ವೇಳೆ ಇಂದು ಮಧ್ಯಾಹ್ನ ಬಾಗೇಪಲ್ಲಿ ತಾಲೂಕಿನ ನರ್ಲಪರೆಡ್ಡಿಪಲ್ಲಿ ಕೆರೆಯ ಸಮೀಪ ಘಟನೆ ನಡೆದಿದ್ದು, ಚಾಲಕನಿಗೆ ನಿದ್ದೆ ಇಲ್ಲದೆ ಕಾರು ಚಾಲನೆ ಮಾಡಿರುವುದೇ ಅಪಘಾತಕ್ಕೆ ಕಾರಣ ಎಂದು ತಿಳಿದು ಬಂದಿದೆ. ಕಾರಿನಲ್ಲಿ 5 ಜನ ಪ್ರಯಾಣಿಸುತ್ತಿದ್ದು, ಕಾರಿನಲ್ಲಿದ್ದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಸಂದರ್ಭದಲ್ಲಿ ರಸ್ತೆ ಸಂಚಾರಕ್ಕೆ ಅಡಚಣೆಯಾಗಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುರುಕುಗೊಂಡ ಮುಂಗಾರು, ಉತ್ತಮ ಮಳೆಯಾಗುವ ನಿರೀಕ್ಷೆಯಲ್ಲಿ ರೈತ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಗರಿಗೆದರಿದ ಕೃಷಿ ಚಟುವಟಿಕೆ. ಬೇಸಿಗೆಯ ದಗಿ ತಣಿಸುವ ಸೌತೆಕಾಯಿಗೆ ಡಿಮಾಂಡ್. ಹೆಚ್ಚಿದ ಬೆಲೆಯಿಂದ ಸೌತೆ ಬೆಳೆದ ರೈತನ ಪಾಲಿಗೆ ವರದಾನ. ಮಂಚನ ಬೆಲೆ ರೈತನ ಭಾರೀ ಸಾಹಸ. ಮೇ 30ಕ್ಕೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದ ಮುಂದೆ ಧರಣಿ. ರಾಮನಗರಕ್ಕೆ ನೀರು ಕೊಂಡೊಯ್ಯುವ ಹುನ್ನಾರದ ವಿರುದ್ಧ ಶಾಸಕ ಗರಂ. ಗಡಿ ತಾಲೂಕು ಬಾಗೇಪಲ್ಲಿಯಲ್ಲಿ ಅದ್ದೂರಿ ಗಂಗಮ್ಮ ದೇವಿ ಕರಗ ಮಹೋತ್ಸವ. ಕರಗ ಮಹೋತ್ಸವಕ್ಕೆ ಸಾಕ್ಷಿಯಾದ ಸಹಸ್ರಾರು ಭಕ್ತರು. ಪಟ್ಟಣದಾದ್ಯಂತ ರಾತ್ರಿಯಿಡೀ ಸಂಚರಿಸಿದ ಕರಗ ವಿಶೇಷ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.